ಸಚ್ಚಿದಾನಂದ ಸ್ವರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ಪ್ರಥಮದಲ್ಲಿ ಜಗದೊಡೆಯನಾದ ಭಗವಂತನನ್ನು ನೆನೆದು ಜಗದಾಚಾರ್ಯರಾಗಿರುವಂತಹ ಜಗದ್ಗುರು ಪಂಚಾಚಾರ್ಯರನ್ನು ನೆನೆದು ಶ್ರೀಶೈಲ ಪೀಠದ ಗುರು ಪರಂಪರೆಗೆ ಭಕ್ತಿ ನಮನಗಳನ್ನು ಸಮರ್ಪಿಸಿ ಬಸವಾದಿ ಶಿವಶರಣರನ್ನು ನೆನೆದು ಸಮಾಜದ ಸಂಜೀವಿನಿ ಆಗಿರುವಂತಹ ಹಾನಗಲ್ಲದ ಗುರುಕುಮಾರೇಶ್ವರರನ್ನು ನೆನೆದು ಎಳೆಯೂರಿನ ತೋಂಟದ ಸಿದ್ಧಲಿಂಗ ಗುರುವರರನ್ನು ನೆನೆದು ಅತನಿ ಶಿವಯೋಗಿಗಳನ್ನು ಧ್ಯಾನಿಸಿಕೊಂಡು ಸಿದ್ದರಾಮ ಭೋಜಲಿಂಗೇಶ್ವರರನ್ನು ನೆನೆದು ಆಂದೋಲ ಸುಕ್ಷೇತ್ರದ ಶಿವಮಠದ ಲಿಂಗೇಶ್ವರರನ್ನು ಧ್ಯಾನಿಸಿಕೊಂಡು ಶಾಂಭವಿಯನ್ನು ನೆನೆದು ಮಕರ ಸಂಕ್ರಮಣದಲ್ಲಿ ದಯಮಾಡಿಸಿರುವಂತ ತಮ್ಮೆಲ್ಲರಿಗೆ ಹಿತನುಡಿಗಳನ್ನು ನೀಡಿರುವಂತ ಸಿರುಗುಂಪದ ಬಸವಲಿಂಗ ಶರಣರಲ್ಲಿ, ದುಪ್ಪಲ್ಲಿ ಶರಣರಲ್ಲಿ, ಮಹಾಜನಗಳೇ, ಮಾತೆಯರೇ, ಮುದ್ದ ಮಕ್ಕಳೇ, ಹಿರಿಮಲ್ಲ, ಚಿಕ್ಕಮಲ್ಲ, ಹಿರಿವಿರಾಳ, ಚಿಕ್ಕವಿರಾಳ, ಹೊನ್ನಾಳ, ಆಂದೋಲ ಸದ್ಭಕ್ತರಲ್ಲಿ ಶರಣಾರ್ಥಿಗಳನ್ನು ಸಮರ್ಪಿಸಿ ಸಂಕ್ರಾಂತಿ ಅಂದ್ರೆ ಜ್ಞಾನದ ಬೆಳಕು. ಜ್ಞಾನಕ್ಕೆ ಬಹಳ ಮಹತ್ವ ಕೊಟ್ಟರು. ಸಂಕ್ರಾಂತಿ ಅಂದ್ರೆ ದಾನವರಿಗೆ ಏನಪ್ಪಾ ಅಂದ್ರೆ ಕತ್ತಲದಾಗ ಜೀವನ ಮಾಡೋದು ಇಷ್ಟ ಇರ್ತದೆ. ದೇವತೆಗಳಿಗೆ ಮಾನವರಿಗೆ ಏನಪ್ಪಾ ಅಂದ್ರೆ ಬೆಳಕಿನೊಳಗೆ ಇಷ್ಟ ಇರ್ತದೆ ಸಂಸಾರ ಮಾಡೋದು. ಯಾಕ ಬೆಳಕಿನೊಳಗ ದೇವತೆಗಳು ಮಾನವರು ಜೀವನ ಸಾಗಿಸ್ತಾರ, ದಾನವರೆಲ್ಲ ಕತ್ತಲದೊಳಗೆ ಯಾಕೆ ಸಾಗಿಸ್ತಾರಂದ್ರ ಕಳ್ಳರಿಗೆ ಯಾವಾಗ ಚಲೋ ಅನಿಸ್ತದ್ರಿ? ಕಳ್ಳರಿಗೆ ರಾತ್ರಿನೇ ಚಲೋ ಅನಿಸ್ತದ, ಅವ್ರಿಗೆ ಹಗಲು ಚಲೋ ಅನಿಸಂಗಿಲ್ಲ. ಕಳ್ಳರಿಗೆ ಹೆಂಗ ರಾತ್ರಿ ಚಲೋ ಅನಿಸ್ತದ ಹಂಗ ದಾನವರಿಗೆ ಏನಪ್ಪಾ ಅಂತ ಕೇಳಿದ್ರ ಅವ್ರಿಗೆ ರಾತ್ರಿನೇ ಚಲೋ ಅನಿಸಿದ ಸಲ್ಯಾಕ ಈಗೇನು ಇಷ್ಟು ದಿನಗಳು ಆದವಲ್ಲ ಅವೆಲ್ಲ ದಾನವರ ದಿನಗಳು. ಈ ಸಂಕ್ರಮಣ ಏನಪ್ಪಾ ಅಂತ ಕೇಳಿದ್ರೆ ಉತ್ತರಾಯಣದೊಳಗೆ ಪ್ರಾರಂಭ ಆಯ್ತು. ಇದು ದೇವತೆಗಳು ಮಾನವರ ಜೀವನ ಸಾಗಿಸಂತ ದಿನಗಳು, ಪುಣ್ಯಕಾಲ, ಪುಣ್ಯಾತ್ಮರ, ಇದಕ್ಕೆ ಉತ್ತರಾಯಣ ಕಾಲ ಅಂತ ಕರಿತಾರೆ. ಅದಕ್ಕ ಈ ಉತ್ತರಾಯಣ ಕಾಲದೊಳಗ ದೇವತೆಗಳಿಗೂ ಹೊಸ ವರ್ಷನೇ, ನಮಗೆಲ್ಲರಿಗೂ ಮಾನವರಿಗೂ ಕೂಡ ಹೊಸ ವರ್ಷನೇ, ಮಹಾತ್ಮ ಸತ್ಪುರುಷರಿಗೂ ಕೂಡ ಇದು ಹೊಸ ವರ್ಷನೇ ಪುಣ್ಯಾತ್ಮರೇ. ಅದಕ್ಕ ದೇವತೆಗಳಿಗೆ ಹೊಸ ವರ್ಷ ಆದ ಸಲಕ್ಕ ಸೂರ್ಯ ಏನಪ್ಪಾ ಅಂತ ಕೇಳಿದ್ರ ಕುಂಭವನ್ನು ಬಿಟ್ಟು ಮಕರದ ಕಡೆಗೆ ದಯ ಮಾಡಿಸ್ತಾನ. ಕುಂಭವನ್ನು ಬಿಟ್ಟು ಮಕರದ ಕಡೆಗೆ ದಯ ಮಾಡಿಸ್ತಾನ. ಅದಕ್ಕ ಸೂರ್ಯ ದೇವ ಏನಪ್ಪಾ ಅಂತಂದ್ರ ಇದು ಸೂರ್ಯನ ದೇವ ಅಂತಂದ್ರೆ ಎಲ್ಲರಿಗೂ ಕಾಣುವಂತ ದೇವರು ಸೂರ್ಯ, ಪ್ರತ್ಯಕ್ಷ ದೇವತ ಸೂರ್ಯ. ಸೂರ್ಯ ಇಲ್ಲ ಅಂದ್ರೆ ಈ ಭೂಮಿ ಮೇಲೆ ಒಂದು ಹೂ ಅರಳಂಗಿಲ್ಲ. ಸೂರ್ಯ ದೇವ ಇಲ್ಲ ಅಂದ್ರೆ ಒಂದು ಬೆಳೆ ಬೆಳೆಯಂಗಿಲ್ಲ. ಸೂರ್ಯ ದೇವ ಇಲ್ಲ ಅಂದ್ರೆ ಒಂದು ಹುಲ್ಲು ಕಡ್ಡಿ ಕೂಡ ಚಲೋ ಆಗಂಗಿಲ್ಲ. ಅದಕ್ಕೆ ಏನಪ್ಪಾ ಅಂತ ಕೇಳಿದ್ರ ಸೂರ್ಯ ದೇವನ ಉತ್ತರಾಯಣ ಕಾಲದೊಳಗ ಹೆಜ್ಜೆ ಇಡ್ತಾನ ಪುಣ್ಯಾತ್ಮರೇ. ಅದಕ್ಕೆ ಇದಕ್ಕೆ ಮಕರ ಸಂಕ್ರಮಣ ಅಂತ ಮಹಾತ್ಮರು ಸತ್ಪುರುಷರೆಲ್ಲರೂ ಕರ್ಕೊಂಡು ಬಂದ್ರು. ಅದಕ್ಕೇನಪ್ಪಾ ಅಂತ ಕೇಳಿದ್ರ ನಾವು ಆಂದೋಲನದಿಂದ ಪಲ್ಲಕ್ಕಿಯನ್ನು ಹೊನ್ನಾಳಕ್ಕೆ ಒಯ್ದು ಅಲ್ಲಿಂದ ಏನಪ್ಪಾ ಅಂದ್ರ ಆಂದೋಲಕ ಮತ್ತ ಹೋಗಿ ಅಲ್ಲಿ ಏನಪ್ಪಾ ಅಂತ ಕೇಳಿದ್ರ ಮೆರವಣಿಗೆ ಆಗ್ತದ. ಆಂದೋಲ ಸದ್ಭಕ್ತರು ಮೆರವಣಿಗೆ ಮಾಡ್ತಾರೆ. ಮತ್ತೇನಪ್ಪಾ ಅಂದ್ರ ಬೆಳಗ್ಗೆ ರಾತ್ರಿಗೆ ಏನಪ್ಪಾ ಅಂದ್ರ ಕಾರ್ಯಕ್ರಮ ಆಗ್ತಾವ. ಬೆಳಗಿನ ಜಾವದಲ್ಲಿ ತನಾರ್ತಿಗಳು ಆಗ್ತಾವ ಪುಣ್ಯಾತ್ಮರೇ. ಯಾಕೆ ಇವೆಲ್ಲ ಮಾಡೋದಂದ್ರ ನಾವು ಹೊಸ ವರ್ಷದೊಳಗ ಕಾಲಿಟ್ಟಿವಿ ಅಂತ ಇವೆಲ್ಲ ಮಾಡ್ಕೊತ ಬಂದ್ರು. ಬಾಳ ಮಂದಿ ಮೊನ್ನೆ ಹೊಸ ವರ್ಷ ಮಾಡ್ಯಾರ. ನಾ ಆಲೂರೊಳಗಿದ್ದೆ. ಆಲೂರು ಬೇಲೂರಾಗಿದ್ದಾಗ ಮುಂಜಾನೆದ್ದು ಬೆಳಗಿನ ಜಾವದಲ್ಲಿ ನಾವು ವಾಕಿಂಗ್ ಹೋದಾಗ ಹೊಸ ವರ್ಷ ಭಾಳ ಚಲೋ ಮಾಡ್ಯಾರಂತ ನಾವು ಖುಷಿ ಪಡಲಕತ್ತೀವಿ. ಎಲ್ಲಿ ನೋಡ್ತೇನೆ ಬರೀ ಬಾಟಲ್ನೇ ಬಿದ್ದಾವ, ಬರೇ ಬಾಟ್ಲಿ. ಮತ್ತಿದು ಬಾಟ್ಲಿ ಕುಡುದು ಇನ್ನೊಬ್ಬರು ಮನೆ ಹಾಳು ಮಾಡಿ, ಇನ್ನೊಬ್ಬರು ಮನಸ್ಸು ಹಾಳು ಮಾಡಿ,
ಇನ್ನೊಬ್ರು ಸಂಸಾರ ಹಾಳ ಮಾಡಿ ಅವ್ ತಿಳಿಲಾರ್ದ ಹುಡುಗರಿಗೆ ಕರ್ಕೊಂಡ್ ಹೋಗಿ ಜೋರ್ ನಿಂತು ಒಳಗ ಟಾಣಿಕ್ ಹಾಕಿದ್ರ ಸಂಸಾರಗಳು ಚಲೋ ಆಗ್ತಾವನ್ರಿ? ಇವು ಹೊಸ ವರ್ಷನ? ಹೊಸ ವರ್ಷದೊಳಗೆ ಏನಪ್ಪಾ ಅಂತಂದ್ರ ಎಲ್ಲರಿಗೂ ಖುಷಿ ಆಗಿರ್ಬೇಕು, ಎಲ್ಲರಿಗೂ ಸುಖ ಆಗಿರಬೇಕು, ಎಲ್ಲರಿಗೂ ಅನುಭವ ಆಗಿರಬೇಕು. ಏನಪ್ಪಾ ಅಂತಂದ್ರ ದಾನ ಧರ್ಮ ಮಾಡಂತ ಸನ್ಮಾರ್ಗದೊಳಗೆ ನಾವು ನಡೆಯಂತ ಸದ್ಭಕ್ತರಾಗಬೇಕು ಪುಣ್ಯಾತ್ಮರೇ. ಅದಕ್ಕೆ ಹೊಸ ವರ್ಷ ಅಂತ ಕರೀತಾರ. ನಾವು ಹೊಸ ವರ್ಷಕ್ಕೆ ಏನು ಮಾಡ್ಲಕತ್ತೀವಿ ಅಂದ್ರೆ ಅಗಳ ಮುತ್ತೆ ಹೇಳಿದ ಎಲ್ಲರೂ ಇಲ್ಲಿ ಬಂದು ಕುಂದ್ರಿ, ಎಲ್ಲರೂ ಇಲ್ಲಿ ಬಂದು ಕುಂದ್ರಿ ಅಂದ. ಅವ್ರಿಗೆ ಸಂಸ್ಕಾರ ಇಲ್ಲ, ಅವ್ರ ಹೆಂಗ್ ಕುಂದಿರ್ತಾರ? ಇಸ್ಪಟ್ಟಾಡಲಿ ಕುಡಿಯಲಿ ಪಿಡಿಯಲಿ ಯಾರು ಕರೆಯೋದು ಬೇಕಾಗಿಲ್ಲ, ಅವ್ರಾಗ ಅವ್ರು ಹೋಗ್ತಾರ. ಕರೆದಾರ ಅನ್ಕೋಡ ಅಲ್ಲಿ ಯಾರು ಕರೆಯೋದು ಬೇಕಾಗಿಲ್ಲ, ಸಹಜ ಹೋಗ್ಬಿಡ್ತಾರ ಅವರು. ಇದನ್ನು ತಿಳಿಯೋದು ಬಹಳ ಕಷ್ಟ ಅದಂತಾರ ಅವರು. ಅದಕ್ಕ ಜ್ಞಾನ ಆಯ್ತು ಅಂದ್ರೆ ಮನುಷ್ಯ ಎಲ್ಲಿ ಕೂಡಬೇಕು, ಎಲ್ಲಿ ಹೆಂಗ್ ಮಾಡಬೇಕು ಅನ್ನೋದ ಅವನಿಗೆ ಜ್ಞಾನದ ಬಗ್ಗೆ ಬಸವಣ್ಣವ್ರು ಬಹಳ ಚಂದ ಹೇಳ್ತಾರ. ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ, ಜ್ಯೋತಿಯ ಬಲದಿಂದ ತಮಂದದ ಕೇಡು ನೋಡಯ್ಯ, ಪರುಷದ ಬಲದಿಂದ ಅಲೋಭದ ಕೇಡು ನೋಡಯ್ಯ, ಸತ್ಯದ ಬಲದಿಂದ ಅಸತ್ಯದ ಕೇಡು ನೋಡಯ್ಯ, ಕೂಡಲ ಸಂಘ ಶರಣರ ಅನುಭವದನಿಂದ ಎನ್ನಭವದ ಕೇಡು ನೋಡಯ್ಯ ಅಂತ ಹೇಳ್ತಾರ ಅವರು. ಮಹಾತ್ಮರ ಸಂಘದೊಳಗೆ ಇದ್ದಿ ಅಂತಂದ್ರ ಅವ್ರ ಸಂಘ ಮಾಡಿದೆ ಅಂತಂದ್ರ ಅವ್ರ ಅನುಭವದ ಮಾತು ಕೇಳಿದೆ ಅಂತಂದ್ರ ಈ ಭವಬಂಧನೇ ತೆಪ್ಪತದ ತಮ್ಮ ನಿನಗ. ಅದಕ್ಕ ಈ ಭವಬಂಧನವನ್ನು ಅರ್ಕಬೇಕಾದ್ರ ಅವ್ರ ಅನುಭವನೇ ಬಹಳ ಲೇಸ ಅಂತ ಬಸವಣ್ಣರು ಹೇಳ್ಯಾರ ಪುಣ್ಯಾತ್ಮರೇ. ಅದಕ್ಕೆ ನಾವೇನಪ್ಪಾ ಅಂತ ಕೇಳಿದ್ರ ಆಚಾರ ವಿಚಾರವಂತರಾಗ್ಬೇಕು. ಎಲ್ಲಿತನ ಆಚಾರ ವಿಚಾರವಂತರ ಆಗಂಗಿಲ್ಲ ಅಲ್ಲಿತನ ನಮ್ಮ ಸಂಸಾರ ಶುದ್ಧ ಆಗಂಗಿಲ್ಲ. ಎಲ್ಲಾರು ಲಿಂಗ ಕಟ್ಕೋಬೇಕು, ಎಲ್ಲಾರು ಲಿಂಗಧಾರಿಗಳಾಗಬೇಕು, ಎಲ್ಲರೂ ಪೂಜೆವಂಡ್ರಾಗಬೇಕು, ಎಲ್ಲರಿಗೂ ಭಕ್ತಿ ಬರಬೇಕು, ಎಲ್ಲರ ನಿಯಮದಿಂದ ನಡಿಬೇಕು. ಈ ಜಗತ್ತೇ ಏನಾಗ್ತದಂತಂದ್ರ ದೇವಲೋಕ ಆಗಿ ತಳವಳಿಸ್ತದ ಪುಣ್ಯಾತ್ಮರ. ದೇವಲೋಕ ಆಗ್ತದೆ ಈ ಜಗತ್ತೇ. ನೀವೇನಂತೀರಿ? ಏನ್ರಿ ಮುತ್ತೆ ಜಗತ್ತೇನೆ ಸುಧಾರಿಸಿಲ್ಲ ಅಂತ? ಜಗತ್ತೇ ಏನ್ ಸುಧಾರಿಸ್ತೀರಿ? ಮೊದಲು ನಾವು ಸುಧಾರಣೆ ಆಗ್ಬೇಕು. ನಾವು ಸುಧಾರಣೆ ಆದೇವಂತಂದ್ರ ಜಗತ್ತೇ ತಾನೇ ಸುಧಾರಣೆ ಆಗ್ತದ. ಅದಕ್ಕೆ ಅವ್ರ ಏನ್ ಹೇಳ್ತಾರ, ನಮ್ಮ ಮನಸ್ಸುಗಳು ಚಲೋ ಆಗಬೇಕು, ನಮ್ಮ ತನುವು ಶುದ್ಧ ಆಗಬೇಕು. ಇವು ಶುದ್ಧ ಆದವಂತಂದ್ರ ಎಲ್ಲರೂ ಶುದ್ಧ ಆಗ್ತದ ಪುಣ್ಯಾತ್ಮರೇ. ಅದಕ್ಕೆ ನಾವು ಇಷ್ಟಲಿಂಗಧಾರಿಗಳಾಗಿ ಮುಂಜಾನೆ ದಿನ ಲಿಂಗರ್ಚನವನ್ನು ನಾವು ಮಾಡ್ಕೊತವಾದೇವಂತಂದ್ರ ಪರಮಾತ್ಮ ನಾವ್ ಇದ್ದಲ್ಲಿ ಹುಡ್ಕತ ಬರ್ತಾನ. ಬಾಳ ಮಂದಿ ನೀವು ಜೀವನದಾಗ ಏನ್ ಮಾಡಿರಿ ಅಂದ್ರ ದೇವ್ರು ಹುಡ್ಕೋತ ಹೊಂಟಿರಿ. ದೇವ್ರು ಹುಡುಕೋತವಾದ್ರ ದೇವ್ರು ಸಿಗಂಗಿಲ್ಲ. ದೇವ್ರೇ ನಂಬೇಲಿ ಬರ್ಬೇಕು ಅಂತ ಪೂಜೆ ಆಗ್ಬೇಕು ಪುಣ್ಯಾತ್ಮರೇ. ದೇವ್ರೇ ನಂಬೇಲಿ ಬರ್ಬೇಕು. ಶರಣರ ಮೇಲೆ ಈಗ ಹೇಳಿದ್ರಲ್ಲ ಅವ್ರು ಶರಣರು, ಪುರಾತನದು ಹೇಳಿಲ್ಲ ಎಲ್ಲರದು. ಅದ್ರಾಗ ಬಹಳ ಚಂದ ಎಲ್ಲಾ ಶರಣರ ಹೆಸರು ಹೇಳಿದ್ರ ಅವ್ರು. ಅದ್ರಾಗ ನೋಡ್ರಿ, ನೀವು ಲಿಂಗಧಾರಿಗಳಾದ್ರು ನಡಿ ನುಡಿ ಒಳಗ ಚಲೋ ಇದ್ರಂದ್ರ ನೀವೇನ್ ಮಾಡಿರಿ? ಬಾಳ ಶ್ರೀಮಂತರಿದ್ದವ್ರಿ ಮಹಾತ್ಮರು, ಬಾಳ ಸಾವುಕಾರ ಇದ್ದವನೇ ಸಾವುಕಾರ, ಭಾರಿ ಗಳಿಸಿದವನೇ ಗೌಡ ಅಂತ ನಾವ್ ತಿಳ್ಕೊಂಡಿವಿ. ಬಾಳ ಗಳಿಸಿದವ ಬಾಳ ಸಾವುಕಾರ ಅದವ ಸಾವುಕಾರಲ್ಲ. ನಡಿ ನುಡಿ ಒಳಗ ಯಾರು ಚಲೋ ಇರ್ತಾರಂತಂದ್ರ ಅವರೇ ಘನ ಸಂಪನ್ನರು ನೋಡ ಅಂತ ಹೇಳಿದ್ರ ಅವರು. ಮನಿ ನೋಡ ಬಡವರದು, ಮನ ನೋಡ ಘನ ಸಂಪನ್ನರು. ಮನಿ ಸಾಣದಿರ್ಲಕ್ಕ ಅವ್ರದ್ದು ಮನ ಘನ ಸಂಪನ್ನರು ಇರಬೇಕು. ಆ ಮನುಷ್ಯನೊಳಗ ಸಂಪನ್ನವನ್ನು ಗಳಿಸ್ಬೇಕು. ಬಾಳ ಮಂದಿ ನಾವೇನ್ ಮಾಡ್ಲಕತ್ತೀವಿ ಅಂದ್ರೆ ಭೌತಿಕ ಸಂಪತ್ ನೋಡ್ಲಕತ್ತೀವಿ. ಅವೆಲ್ಲ ಗಳಿಸ್ಯಾನ, ಅವ್ ಮನಿ ಗಳಿಸ್ಯಾನ, ಅದ್ರಾಗ ಸಂಸಾರದಾಗ ಬಲ ಆಗ್ಯಾನ, ಅದ್ರಾಗ ಬಲ ಆಗ್ಯಾನ, ಎದ್ರಾಗ ಬಲ ಆಗ್ಯಾನೋ ಯಪ್ಪ. ನಡಿ ನುಡಿಯಾಗ ಬಲ ಆದ್ರ ಬಲ ಆದಂಗ, ನಡಿ ನುಡಿಯಾಗ ಸುದ್ದ ಇಲ್ಲ ಅಂದ್ರೆ ಹೆಂಗ ಬಲ ಆದಂಗ. ಅದಕ್ಕ ಇಷ್ಟಲಿಂಗ ಯಾಕೆ ಕೊಟ್ಟರು ಅಂತಂದ್ರ ನಮ್ಮ ನಡಿ ನುಡಿಗಳನ್ನ ಕಲಿಸೋದಕ್ಕೆ ಇಷ್ಟಲಿಂಗ ಕೊಟ್ಟರು ಪುಣ್ಯಾತ್ಮರೇ. ಅದಕ್ಕ ಇಷ್ಟಲಿಂಗದೊಳಗ ಬಹಳ ಶಕ್ತಿ ಅದ. ಇಷ್ಟಲಿಂಗದ ಪೂಜೆ ನಮ್ಮದು ಇವತ್ತು ಹೊಳೆ ಒಳಗ ಇಷ್ಟಲಿಂಗ ಪೂಜೆ ಆಯ್ತು. ಇಷ್ಟಲಿಂಗ ಪೂಜೆ ಮಾಡೋದ್ರಿಂದ ಏನಪ್ಪಾ ಅಂತ ಕೇಳಿದ್ರ ಎಲ್ಲರೂ ಲಿಂಗಧಾರಿಗಳು ಆಗ್ಬೇಕನ್ನೋದೇ ನಮ್ದು ಒಂದು ಅಭಿಪ್ರಾಯ ಪುಣ್ಯಾತ್ಮರೇ. ಬಹಳ ಮಂದಿ ನಾವ್ ಹೆಂಗಾಗಿವಂದ್ರ ಜಾತ್ಯಾಗ ಲಿಂಗೈತರಾಗಿವಿ, ನೀತಿಯಾಗ ಲಿಂಗೈತ್ರ ಇಲ್ಲೇ ಇಲ್ಲ. ಜಾತ್ಯಾಗ ಲಿಂಗೈತರಾಗಿವಿ, ನೀತಿಯಾಗ ಲಿಂಗೈತ್ರ ಇಲ್ಲ. ಒಬ್ರಕೊಳ್ಳಗನ ಲಿಂಗ ಅವ. ದಿನ ನೀವು ಪಾದೋದಕ್ಕ ಪ್ರಸಾದ ತೋಲಕತ್ತೀರ, ನಿಮ್ಗ ನಡಿ ನುಡಿ ಗೊತ್ತಾದ. ಸುಮ್ಮ ಲಿಂಗೈತ್ರ ಅನ್ಕತ ಹೊಂಟಿವಿ. ನಮ್ಮ ಬದುಕ ಹೆಂಗಾಗ್ಯದಂದ್ರ ನಮಗ್ ಲಿಂಗದ ಮರ್ಮನೇ ಗೊತ್ತಿಲ್ಲ, ಗುರುವಿನ ಪಾದೋದಕನೇ ಗೊತ್ತಿಲ್ಲ, ಪ್ರಸಾದವನ್ನೇ ಗೊತ್ತಿಲ್ಲ, ಗುರು ಅನ್ನೋದು ಗೊತ್ತಿಲ್ಲ, ಜಂಗಮ ಅನ್ನೋದು ಗೊತ್ತಿಲ್ಲ, ಲಿಂಗ ಅನ್ನೋದು ಗೊತ್ತಿಲ್ಲ, ಮಂತ್ರ ರುದ್ರಾಕ್ಷಿ ಭಸ್ಮ ಅನ್ನೋದು ಯಾವ ಗೊತ್ತಿಲ್ಲ ನಮಗ. ಇವು ಯಾವಾಗ ನಮಗ ಗೊತ್ತಾಗ್ತಾವ ಅವಾಗೇ ನಾವು ಮಾತ್ರ ಬದುಕು ನಮ್ದು ಹೊಸದು ಪ್ರಾರಂಭ ಆಗ್ತದ ಪುಣ್ಯಾತ್ಮರೇ.
ಅದಕ್ಕೇನಪ್ಪಾ ಅಂತಂದ್ರ ಇಷ್ಟಲಿಂಗಧಾರಿಗಳು ಆಗಬೇಕು ಅನ್ನೋ ಉದ್ದೇಶಕ್ಕೆ ಎಲ್ಲಾ ಕಡೆಗೆ ನಾವು ಬಹಿರಂಗದ ಪೂಜೆಯನ್ನು ಮಾಡ್ಕೊಂಡು ಎಲ್ಲಾ ಜನರು ಇಷ್ಟಲಿಂಗ ಕಟ್ಕೋಬೇಕು ಅನ್ನೋದೇ ಒಂದು ಉದ್ದೇಶಕ್ಕೆ ಲಿಂಗಧಾರಣವನ್ನು ನಾವೆಲ್ಲರಿಗೂ ಮಾಡ್ತೀವಿ ಪುಣ್ಯಾತ್ಮರೇ. ಅದಕ್ಕೆ ನೀವು ಅದ ಲಿಂಗಕ್ಕ ಜಾತಿ ಪೀತಿ ಇಲ್ಲ. ಲಿಂಗಕ್ಕೆ ಏನದಪ್ಪ ಅಂದ್ರೆ ನೀತಿಯಾದ ಲಿಂಗ ಬಹಳ ಮಂದಿ ಯಾಕೆ ಕಟ್ಗಲ್ಲ ಅಂತಂದ್ರ ನಾವು ಹೋಗ್ಲಾರ್ದ ಜಾಗಕ್ಕೆ ಹೋಗ್ತೀವಿ, ಮಾಡ್ಲಾರ್ದ ಕೆಲಸ ಮಾಡ್ತೀವಿ, ಮುತ್ಯ ಲಿಂಗ ಹೆಂಗ್ ಕಟ್ಕೋಬೇಕಂತ ಅವ್ರ ಒಳಗ್ ಕಾಡ್ತೀವಿ. ಲಿಂಗದೊಳಗೆ ಎಂತ ಶಕ್ತಿ ಅದಂದ್ರ ಆ ಜಾಗನೇ ಅಪವಿತ್ರ ಇತ್ತು ಅಂತಂದ್ರ ಲಿಂಗ ಕಟ್ಕೊಂಡ ನೀವು ಆದ ಅಂದ್ರ ಆ ಜಾಗನೇ ಪವಿತ್ರ ಮಾಡಂತ ಶಕ್ತಿ ಲಿಂಗದೊಳಗ ಅಡಿಗದ ಪುಣ್ಯಾತ್ಮರೇ. ಆ ಜಾಗನೇ ಪವಿತ್ರ ಮಾಡಂತ ಶಕ್ತಿ ಲಿಂಗದೊಳಗ ಅಡಿಗದ. ಅದಕ್ಕೆ ನಾವು ಲಿಂಗಧಾರಿಗಳಾಗಿ ಆಚಾರ ವಿಚಾರವಂತರಾದೇವಂದ್ರ ನಮ್ಮ ಸಂಸಾರ ತಾನೇ ಒಂದು ಲೈನಿಗೆ ಬರ್ತದ. ಎಲ್ಲಿ ತನ ನಾವು ಆಚಾರ ವಿಚಾರಗಳು ಆಗಂಗಿಲ್ಲ ಅಲ್ಲಿ ತನ ನಮ್ಮ ಸಂಸಾರ ಸಜ್ಜಿಗೆ ಬರ್ಲಕ್ಕ ಸಾಧ್ಯನೇ ಇಲ್ಲ. ಯಾಕಂತ ಕೇಳಿದ್ರ ಮುಂಜಾನೆ ಎದ್ದು ನೋಡ್ರಿ ಲಿಂಗ ಕಟ್ಕೊಂಡ್ ಯಾರ ಲಿಂಗಾರ್ಚನ ಮಾಡ್ತೀರಿ ತಪ್ಪದೇ ಲಿಂಗಾರ್ಚನವನ್ನು ಮಾಡ್ಕೊಂಡು ನೀವು ಒಳ್ಳೆ ಸನ್ಮಾರ್ಗದೊಳಗೆ ನಡೀರಿ. ನಿಮ್ಮ 5 ವರ್ಷನಾಗ ದೇವರ ನಿಮ್ಗೆ ಕಲ್ಯಾಣ ಮಾಡ್ಲಿಲ್ಲ ಅಂದ್ರೆ ನನಗೆ ಬಂದು ಕೇಳ್ರಿ ಪುಣ್ಯಾತ್ಮರ ಯಾಕೆ ತಾಕತ್ತದ ಅದ್ರಾಗ. ಬಸವಣ್ಣರು ಹೇಳ್ಯಾರ ಬಹಳ ಚಂದ, ನೀನು ಒಲಿದರೆ ಕೊರಡು ಕೊನರುವುದಯ್ಯ, ನೀನು ಒಲಿದರೆ ಗೊರುಡೇನಾಗುವುದಯ್ಯ, ನೀನು ಒಲಿದರೆ ವಿಷ ಅಮೃತ ಆಗುವುದಯ್ಯ, ನೀನು ಒಲಿದರೆ ಸಕಲ ಪಡಿ ಪದಾರ್ಥವು ಇದರಲ್ಲಿ ಇರ್ಪವು ಕೂಡಲ ಸಂಗಮ ದೇವ. ನೀ ಬಡತನ ಬಂದದ ನನಗೆ ಹಂಗಾಗ್ಯದ ಅಂತ ಯಾಕೆ ಅಳ್ತಿದಿ ತಮ್ಮ? ಮುಂಜಾನೆ ಎದ್ದು ಸ್ನಾನ ಮಾಡ್ಕೊಂಡ ಇಷ್ಟಲಿಂಗ ಪೂಜೆ ಮಾಡ್ಕತ್ತ ಹೋಗು, ನಿನ್ನ ಇಷ್ಟಾರ್ಥ ಏನವ ಇಷ್ಟಲಿಂಗ ದೇವ ತಾನೇ ನೆರವೇರಿಸ್ತಾನಂತ ಹೇಳ್ತಾರ ಬಸವಣ್ಣವ್ರು. ತಾನೇ ಏರಿಸ್ತಾನವ. ಇದು ಬಡತನ ದೂರ ಮಾಡಕ್ ಯಾರನಿಂದ ಸಾಧ್ಯ ಇಲ್ಲ, ಅವನೇ ದೂರ ಮಾಡ್ಬೇಕು. ಯಾಕಂದ್ರ ಅವ್ರು ಹೇಳ್ಯಾರ, ನೀನ್ ಒಲಿದರೆ ಕೊರಡು ಕೊನರುವುದು, ನೀನ್ ಒಲಿದರೆ ಗೊರಡೈನ ಆಗುವುದು. ಅದಕ್ಕ ಭಗವಂತ ಒಲತನಪ್ಪ ಅಂತಂದ್ರ ಏನಪ್ಪಾ ಅಂದ್ರೆ ಎಲ್ಲಾ ಕಲ್ಯಾಣ ಆಗ್ತದ ಪುಣ್ಯಾತ್ಮರೇ. ಇವತ್ತ ಸಂಕ್ರಾಂತಿಗೆ ಏನಪ್ಪಾ ಅಂದ್ರ ಸೊಲ್ಲಾಪುರಕ್ಕೆ ನೀವು ಬಾಳ ಮಂದಿ ಹೋಗಿರಿಲ್ಲ? ಸೊಲ್ಲಾಪುರದಾಗ ಜಾತ್ರೆ ಗೊತ್ತಿಲ್ಲ ನಿಮ್ಗ? ಈ ಬಾಗಿನಾಗ ಈ ಕಡೆ ಮೈಲಾಪುರದಾಗ ಗೊತ್ತದ, ಸೊಲ್ಲಾಪುರ ಜಾತ್ರೆ ಗೊತ್ತಿಲ್ಲ. ಸೊಲ್ಲಾಪುರದ ಇವತ್ತು ಸಿದ್ದರಾಮನ ಜಾತ್ರೆ ಅದ್ಭುತ ಜಾತ್ರೆ. ಅದು 5-6 ದಿವಸ ಜಾತ್ರೆ ಸೊಲ್ಲಾಪುರದೊಳಗ. ಅಂತ ಸೊಲ್ಲಾಪುರ ಸಿದ್ದರಾಮಗೆ ಒಂದು ಸಲ ಏನಾಗಿತ್ತು ಅಂದ್ರೆ ಕೊಳ್ಳಾಗ ಇಷ್ಟಲಿಂಗ ಇರ್ಲಿಲ್ಲ. ಶ್ರೀಗಿರಿ ಮಲ್ಲಯ್ಯನನ್ನು ಮೆಚ್ಚಿಸಿ ಶ್ರೀಶೈಲ ಮಲ್ಲಯ್ಯಗೆ ಕರ್ಕೊಂಡು ಬಂದು ಸೊಲ್ಲಾಪುರದೊಳಗ ಸ್ಥಾಪನಾ ಮಾಡಿದಂತ ವ್ಯಕ್ತಿ ಅವ. ಬಹಳ ದೊಡ್ಡ ಸಿದ್ಧಿ ಪುರುಷ. ಎಲ್ಲಾ ಕಡೆಗೆ ಅವ್ರ ಪ್ರಭಾವ ಇತ್ತು, ಎಲ್ಲಾ ಕಡೆಗೆ ಅವ್ರ ಹೆಸರು ಬೆಳೆದಿತ್ತು. ಎಲ್ಲಾ ಕಡೆಗೆ ಸಿದ್ದರಾಮನ ಮಾತು ಕೇಳಾರ್ದೆ ಯಾರು ಒಂದು ಕಡ್ಡಿ ಸೋದಕ್ಕೆ ಆಗ್ತದಿಲ್ಲ, ಅಂತ ಪವರ್ಫುಲ್ ಇತ್ತು ಸಿದ್ದರಾಮಗ. ಕರ್ಮಯೋಗಿ ಸಿದ್ದರಾಮ ಬಹಳ ದೊಡ್ಡದ ಏನಪ್ಪಾ ಅಂದ್ರ ಆ ಬಾಗಿನೊಳಗ ದೊಡ್ಡ ಪ್ರಭಾವ ಅವ್ರದು. ಒಂದು ಸಲ ಏನಾಗಿತ್ತು ಅಂತಂದ್ರ ಆ ಊರೊಳಗ ಸೊಲ್ಲಾಪುರ ಬಾಗಿನೊಳಗ ಏನಪ್ಪಾ ಅಂತಂದ್ರ ಅಲ್ಲಿ ಬಟ್ಟಿ ನೇವೆ ಅಂತ ಅಮುಗಿ ದೇವಯ್ಯ ರಾಯಮ್ಮ ಅಂತ ಬರ್ತಾರ ಅವ್ರು. ಅಮುಗಿ ದೇವಯ್ಯ ರಾಯಮ್ಮ ಏನ್ ಮಾಡ್ತಾರಂದ್ರ ಸಾಣದೊಂದು ಗುಡಿಸಲು ಹಾಕೊಂಡು ಅವರು ಬಟ್ಟಿ ನೇಯ ಕಾಯಕವನ್ನು ಮಾಡ್ಕತ್ತ ತಮ್ಮ ಗುಡಿಸಲದೊಳಗಿದ್ದಿರ್ತಾರ. ಸಿದ್ದರಾಮ ಏನಪ್ಪಾ ಅಂದ್ರೆ ಇದೇ ಸಂಕ್ರಾಂತಿ ಒಳಗ ದೊಡ್ಡ ಜಾತ್ರೆ ಮಾಡ್ತಾನೆ. ಎಲ್ಲಾ ಕಡೆಗೆ ದೊಡ್ಡ ದೊಡ್ಡ ಬ್ಯಾನರ್ಗಳು ಹಚ್ಚಿ ಎಲ್ಲಾ ಕಡೆಗೆ ಪರಿಚಾರ ಮಾಡಿ ಎಲ್ಲಾ ಕಡೆಗೆ ಡಂಗರ ಸಾರಿಸಿ ಎಲ್ಲಾ ಕಡೆಗೆ ಏನಪ್ಪಾ ಅಂದ್ರೆ ಭಕ್ತರಿಗೆ ಹೇಳ್ತಾರ ಅವರು, ಆಂಧ್ರದನಿಂದ ಅಕ್ಕಿ ಬರಬೇಕು, ಮಹಾರಾಷ್ಟ್ರದಿಂದ ಬೆಲ್ಲ ಬರಬೇಕು, ಕರ್ನಾಟಕದನಿಂದ ಗೋಧಿ ಬರಬೇಕು, ಎಲ್ಲಾ ಬರ್ಬೇಕಂದ ಎಲ್ಲಾ ಜನ ಕೋಟಿ ಗಟ್ಲೆ ಒಯ್ದು ಕೊಡ್ತಾರ. ಕೊಟ್ಟ ಮೇಲೆ ಮುಂದೆ ಏನಾಗ್ತದ ಅಂದ್ರ ಸಿದ್ದರಾಮ ಆಜ್ಞೆ ಮಾಡ್ತಾನಲ್ಲಿ. ಸಿದ್ದರಾಮ ಏನಂತ ಆಜ್ಞೆ ಮಾಡ್ತಾನಂತಂದ್ರ ಯಾರ ಮನ್ಯಾಗ ಬಡತನ ಅದ ಅವ್ರ ಮನೆಗೆ ಏನಪ್ಪಾ ಅಂತಂದ್ರ ಒಂದೊಂದು ಚೀಲ ಗೋಧಿ ಕುಟ್ಟಲಕ್ಕ ಕೊಡ್ರಿ, ಅವ್ರಿಗೆ ಪಟ್ಟಿ ಕೊಡೋದಾಗಲ್ಲ ಅಂತ ಸಿದ್ದರಾಮ ಆಜ್ಞೆ ಮಾಡಿದಾಗ ಅವ್ರೆಲ್ಲರೂ ಏನ್ ಮಾಡ್ತಾರಂತಂದ್ರ ಈಗ ಹೆಂಗೆ ಸತ್ಭಕ್ತರು ನೀವು ಮಲ್ಯದ ಸತ್ಭಕ್ತರು ಏನಪ್ಪಾ ಅಂತಂದ್ರೆ ಇವತ್ತು ಪ್ರಸಾದ ಮಾಡಿಸಿರಿಲ್ಲ ನಮ್ ಗೌಡ್ರು ಸಿದ್ದು ಈಗ ಯಾರ್ಯಾರು ನಮ್ ಪ್ರಸಾದ ಮಾಡಿವಿ ಅಂತ ಹೇಳಿದ್ರು. ಅವರು ಎಲ್ಲಾರು ಕಲ್ತ ಕೇಸಿಂದ ಹೆಂಗಿದ್ ಪ್ರಸಾದ ವ್ಯವಸ್ಥೆ ಮಾಡಿರಿ. ಹಂಗೇನಪ್ಪಾ ಅಂದ್ರ ಪ್ರಸಾದಕ್ಕ ಎಲ್ಲರೇನಪ್ಪಾ ಅಂತಂದ್ರ ಮನೆಗೆ ಗೋಧಿ ಹಾಕಿ ಉಗ್ಗಿ ಕಾಳು ಕುಟ್ಟಿ ಕೊಡ್ರಿ ಅಂತ ಹಾಕಿದಾಗ ಅಮೂಗಿ ದೇವನ ಮನೆಗೆ ಹೋಯ್ತದು. ಅಮೂಗಿ ದೇವನ ಮನೆಗೆ ಹೋದಾಗ ರಾಯಮ್ಮಂದಳು ಅಪ್ಪರು ಏನಪ್ಪಾ ಅಂತಂದ್ರ ಗೋಧಿ ಕುಟ್ಟಲಕ್ ಕಳಿಸ್ಯಾರ. ಅವ್ ತಗೊಂಬಂದಾಗ ಅವ್ರ ಅಂತಂದ್ರು ಲಿಂಗ ಇಲ್ಲಾರ್ದ ಭವಿ ಮಾರಿ ನೋಡ್ಬಾರ್ದು ರಾಯಮ್ಮ, ಅವ್ರ ಮಾರಿನ ನೋಡೋದು ಬೇಡ ಆ ಕಡೆ ಮಾರಿ ಆಗ ಅಂದ್ರ ಅವ್ರು. ಇವೇನು ಲಿಂಗಿಲ್ದ ಹೋಗಿದ್ವಲ್ಲ, ಕೊಳ್ಳಾಗ ಲಿಂಗಿಲ್ದ ಹೋಗಿದ್ವು.
ಅವಾಗ ದೇವಯ್ಯ ಅಂದ, ಅಮುಗಿ ದೇವಯ್ಯ, ಇವ್ರು ಮಾರಿನೇ ನೋಡೋದು ಬೇಡ, ಲಿಂಗ ಇಲ್ಲದ ಭವಿಗಳ ಮಾರಿ ನೋಡೋದು ಬೇಡ, ಆ ಕಡೆ ಮಾರಿ ಆಗಂದಾಗ ಸಿದ್ದಾರಾಮನ ಭಕ್ತರಿಗೆ ಭಯಂಕರ ಸಿಟ್ಟು ಬಂತು. ಈಗ ನಮ್ಮ ಹಿಂದಿದ್ದು ಸ್ವಾಮಿಗಳು, ಯಾರ್ಯಾರು ಸ್ವಾಮಿಗಳು ಅಭಿಮಾನಿಗಳು ಇರ್ತಾರಲ್ಲ, ಅವ್ರಿಗೆ ಏನಂದ್ರೆ ಭಾಳ ತ್ರಾಸ ಆಗ್ತದ್ರಿ, ಆಗ್ತದಿಲ್ಲ? ಸಿದ್ದಾರಾಮನ ಭಕ್ತರಿಗೆ ಹಂಗಾಗಿರ್ಬೇಕು. ಹಿಂಗಂದಾಗ ಭಯಂಕರ ಸಿಟ್ಟು ಬಂತು. ಲೊಟ್ಟ ಆಳುಗಳಿದ್ವು, ಅವು ಪೈಲ್ವಾನ್ಗಳಿದ್ದು. ಏನೋ ನಮ್ಮ ಸಿದ್ದಾರಾಮ ಅಂದ್ರೆ ಇಡೀ ಎಲ್ಲಾ ಕಡೆಗೆ ಪ್ರಭಾವಾದ ಸಿದ್ದಾರಾಮ ಅಂದ್ರೆ ಎಲ್ಲಾ ಕಡೆಗೆ ದೊಡ್ಡ ಜ್ಞಾನಿಯಾನ, ಎಲ್ಲಾ ಕಡೆಗೆ ಕೆರಿ ಕಟ್ಟ್ಯಾರ, ಅರವಟ್ಟಿಗೆ ಇಟ್ಟ್ಯಾರ, ದಾಸೋಗ ಮಾಡ್ತಾರ, ಸಾಮೂಹಿಕ ಮದುವೆಗಳನ್ನು ಮಾಡ್ತಾರ, ಎಲ್ಲಾ ಏನಪ್ಪಾ ಅಂತಂದ್ರ ಭಕ್ತರಿಗೆ ಬೇಡಿದ್ದೆ ಕೊಡ್ತಾರ. ಅಂತ ಸಿದ್ದಾರಾಮಗ ಇವು ಭಿಕಾರಿ ಆದ ಅಮೋಗಿ ದೇವ ಇಂತ ಮಾತಾಡ್ತಾನಂದ್ರ ನಮ್ ಸಿದ್ದಾರಾಮಿಗೆ ಹೇಳ್ಬೇಕಂತ ಹೋಗಿ ಕೇಸಿಂದ ಸಿದ್ದಾರಾಮರಿಗೆ ಸುದ್ದಿ ಮುಡಿಸಿದ್ರು. ನೀವು ಮುಡಿಸ್ತೀರಿ ನೋಡ್ರಿ, ಸೋಲ ಇದ್ದು ಹೋಗಿ ಹೇಳಂಗಿಲ್ಲ ಎಂದು, ಕೆಟ್ಟ ಇದ್ದು ಮಾತ್ರ ದೌಡ್ ಸುತ್ತೀರಿ. ಏನ್ ಪೇಪರ್ದಾಗ ಹೇಳೋದು ಬೇಕಾಗಿಲ್ಲ, ಮೊಬೈಲ್ದಾಗ ಬಿಡೋದು ಬೇಕಾಗಿಲ್ಲ. ನಿಮ್ ಬಾಯಾಗ ಅವ್ ತಾಳಂಗಿಲ್ಲೇ. ಒಳ್ಳೇದು ಹೇಳಂತಂದ್ರ ಬಹಳ ಬಿಗಿನಿಂದ ಬರ್ತದ, ಹೌದಿಲ್ಲ? ಮನುಷ್ಯ ಹೆಂಗ ಕಲಿಬೇಕಂದ್ರ ಒಳ್ಳೇದನ್ನು ಹೇಳಬೇಕು, ಕೆಟ್ಟದ್ದನ್ನು ಮುಚ್ಚಿಟ್ಕೋಬೇಕು. ಮನುಷ್ಯನ ಮೇಲೆ ಎಲ್ಲಾ ವಿಚಾರ ಕೊಟ್ಟನ್ರಿ ದೇವ್ರ. ಏನು ಕೊಟ್ಟಿಲ್ಲ ಮನುಷ್ಯಾಗ, ಅಸಾಧ್ಯ ಆದದ್ದು ಏನದ ಈ ಪ್ರಪಂಚದೊಳಗ. ಅವಾಗ ಅವ್ರು ಏನ್ ಮಾಡಿದ್ರು, ತಕ್ಷಣ ಹೋಗಿ ಸಿದ್ದಾರಾಮಿಗೆ ಹೇಳಿಬಿಟ್ರು, ಅಲ್ಲರಿ ಅಪ್ಪವ್ರ, ಅಮೋಗಿ ದೇವರಿಗೆ ಉಳ್ಳಾಕ ಏನೇನಿಲ್ಲ, ಬಟ್ಟಿ ನವಿದು ಉಣ್ತಾರ. ಅವರು ಬಟ್ಟಿ ನವಿದು ಊಟ ಮಾಡ್ತಾರ. ಅಂತವ್ರು ಲಿಂಗಿಲ್ಲದ ಬವಿ ಅಂದಾರ ನಿಮಗ, ಅವ್ರಿಗೆ ಶಿಕ್ಷೆ ಕೊಡ್ಬೇಕಂದಾಗ ಸಿದ್ದಾರಾಮಿಗೆ ಭಯಂಕರ ಸಿಟ್ಟು ಬಂತು. ಅವ್ರ ಮೇಲೆ ಉರಿ ನೇತ್ರ ಇತ್ತು. ಅವ ಎಂತವಾನ ನಾ ನೋಡ್ಬೇಕು ಅಂತ ಕೇಸಿಂದ ಸಿದ್ದಾರಾಮ ಹೋಗಿ ನೋಡ್ತಾನ. ಅವಾಗ ಏನಂದ್ರ ಅಮ್ಮಗಿ ದೇವಯ್ಯ ಅವರು, ಏ ಸಿದ್ಧ, ನೀ ಯಾಕೆ ಬರ್ತೋ, ಸಿದ್ಧ ಅಲ್ಲ ನೀ ಸುಡಗಾಡಿಸಿದ್ದಿದೆ ಅಂದ್ರ ಅವ್ರು. ಕುಂದ್ರಸ್ರಿ ಇಲ್ಲಿ ಕುಂದ್ರಸ್, ಕಿಲಿ ಮುಂದ್ ಕುಂದ್ರಸ್, ಸಾವಕಾಶ. ಇರ್ಲಿ ಇನ್ ನಾಳೆ ಕೂಡ್ಸು, ನಾಳೆ ಕೂಡ್ಸು. ಬಿಸಿಲಾದ ನಾಳೆ ಕೂಡ್ಸ್ರಕಿ ಚಕ್ರ ಬರ್ತದ. ಆಕಿಗೆ ನಾನೇ ಕರ್ಸಗಂದಿನಿ. ಯಾಕೆ ಕರ್ಸಗಂದಿನಿ ಅಂದ್ರ, ಹೊನ್ನಾಳ ಮಠಕ್ಕ ಒಂದು ಬೇಸ್ತಾರ ಬಿಟ್ಟಿಲ್ಲ, ಒಂದು ಅಮಾಸಿ ಬಿಟ್ಟಿಲ್ಲ, ಒಂದು ಉಣ್ಣೆ ಬಿಟ್ಟಿಲ್ಲ. ಚಿಕ್ಕಿಮಲ್ಯದಾಗ ಯಾರು ನಮ್ಮ ಪಕ್ಕ ಭಕ್ತರು ಅಂತಂದ್ರ ಗಂಗಮ್ಮ ಹಬ್ಬಕ್ಕಿ, ಮತ್ತೇನಪ್ಪಾ ಅಂತಂದ್ರ ಚಂದಮ್ಮ ಹಬ್ಬಕ್ಕಿ, ಈಗ ಈಕಿ ಹಬ್ಬಕ್ಕಿ. ಇವ್ರು ಮೂವರು ಬಾಳ ದೊಡ್ಡದಾರ. ಭೋಜಪ್ ಮುತ್ತನ ಬೇಲಿನೂ ನಡ್ಕಂದಾರ, ನಮ್ ಬೇಲಿ ನಡ್ಕಂದಾರ. ಅವ್ರಿಬ್ರು ಹೋಗ್ಯಾರ. ಈಕಿಗೆ ನೋಡಂಗಾಗಿತ್ತ, ಅದಕ್ಕೆ ನಾ ಕರ್ಸಿನಿ. ಪುಣ್ಯ ಆತ್ಮರೇ, ಏಟು ಪುಣ್ಯ ಅದ ನೋಡ್ರಿ. ಯಾಕೆಂದ್ರೆ ಬಾಳ ನಡ್ಕಂದಾರ ಅವ್ರು, ಬಾಳ ಅಂದ್ರ ಬಾಳ. ಮುತ್ಯನ ಆಶೀರ್ವಾದ ಎಲ್ಲರಿಗೆ. ಅವಾಗ ಸಿದ್ದರಾಮ ಹೋಗಿ ನೋಡಿದಾಗ ಅಮೋಗಿ ದೇವಯ್ಯ ಅಂದ, ಇಂತ ಭವಿ ನನ್ನ ಮನೆ ಎದುರು ಬರಬಾರ್ದು. ಲಕ್ಷ್ಯ ಆದಿಲ್ಲ ನಿಮ್ಗ? ಈ ಕಡೆ ಲಕ್ಷ್ಯ ಇರ್ಲಿ. ಯಾಕಂದ್ರೆ ಇದು ಕೇಳಬೇಕು, ಇವು ಕೇಳ್ಬೇಕ್ರಿ. ಮನುಷ್ಯಾಗ ಬಹಳ ಅವಶ್ಯವ ಇರ್ತಾವು. ನಮ್ಮ ಜೀವನದೊಳಗ ನಡಿ ನುಡಿ ಸುದ್ದಿದ್ದಾಗ ದೇವ್ರು ಕೊಡ್ತಾನ. ನೀನು ನಡಿ ಸುದ್ದಿಲ್ಲ, ನುಡಿ ಸಿದ್ದಿಲ್ಲ, ಅದು ಕೊಡು ಇದು ಕೊಡು ಅಂತಂದ್ರ ಹೋಟೆಲ್ದಂದೇನ ನಾಷ್ಟ ಮಾಡಿದೇನ ಹೊತ್ತಮ್ಮ ಅಂತಾರ ಅವ್ರು. ಹೋಟೆಲ್ದನ ನಾಷ್ಟ ಬಿಡ್ಬೇಕಾದ್ರ, ಕುಡಿಯೋದು ಬಾಟ್ಲಿ ಬಿಡ್ಬೇಕಾದ್ರ ರೊಕ್ಕ ಕೊಟ್ರು ಕೊಡ್ತಾರ, ಇಲ್ಲಿ ಬದ್ದು ಕಳಿಸ್ತಾರ, ಹೌದಿಲ್ಲ? ಒದ್ದು ಕಳಿಸ್ತಾರ. ಮಹಾತ್ಮರ ಅನುಭವದ ಮಾತೇನು ಸಾಮಾನ್ಯ ಅಲ್ಲ. ಅವ್ ಕೇಳಿದಾಗ ಮಾತ್ರ ಈ ಬದುಕು ಪಾವನ ಆಗ್ತದ, ಅಂತಾನ ಬದುಕು ಪಾವನ ಆಗಂಗಿಲ್ಲ. ಅವಾಗ ಸಿದ್ದರಾಮಗೆ ಭಯಂಕರ ಸಿಟ್ಟು ಬಂದು, ಏ ದೇವಯ್ಯ, ನಿನ್ಗ ನಮ್ಮೂರಾಗ ಜಾಗ ಕೊಟ್ಟಿವಂದ್ರೆ ನಿನ್ನ ಪುಣ್ಯ ಅದ, ನನಗ ಭವಿ ಅಂತ ನೀ ಕರೆದಿದೆ ಅಂತಂದಾಗ ನಿನಗೆ ಈ ಊರಿನಿಂದ ಬಹಿಷ್ಕಾರ ಆಗ್ತೀವಿ ಅಂತಂದ ಸಿದ್ದರಾಮ. ಬಹಿಷ್ಕಾರ ಆಗ್ತೀವಿ ಅಂತಂದಾಗ ಅವಾಗ ಅಮುಗಿ ದೇವಯ್ಯ ರಾಯಮ್ಮ ಏನ್ ಹೇಳ್ತಾರ, ಏ ಲಿಂಗಿಲ್ಲದ ಭವಿ, ನೀನು ನಮಗ ಬಹಿಷ್ಕಾರ ಆಗ್ತಿದ್ಯೋ, ನೀನು ಬಹಿಷ್ಕಾರ ನಿನ್ನ ಮೇಲೆ ಇರ್ಲಿ, ನಮಗೇನು ಈ ಟೈಮಿಗೆ ಊರು ಬಿಡಿಸ್ಲಕತ್ತಿದೆಯಲ್ಲ. ಹೇಳಕ್ಕ ಎಷ್ಟಾಗ್ಯದ್ರಿ? ಸಾಯಂಕಾಲ ವಾದ ಬೀದ ನಡೆದಾಗ 4 ಗಂಟೆ ಆಗ್ಯದ. 4 ಗಂಟೆಕ್ ನಮಗೇನು ಊರು ಬಿಡಿಸ್ಲಕತ್ತಿದೆಯಲ್ಲ, ಮುಂಜಾನೆ ಎದ್ದು 4 ಗಂಟೆ ಆದೊಳಗ ನಾ ಇದ್ದಲ್ಲಿಗೆ ನೀ ಬರ್ಲಿಲ್ಲ ಅಂತಂದ್ರ ನೋಡಮ್ಮಂತ ಅಮೋಗಿ ದೇವಯ್ಯ ಅವ್ರು ಹೋಗ್ತೀವಿ ಅಂತ ಹೇಳ್ಬಿಟ್ರು. ಅವ್ರು ಹೋಗ್ತೀವಿ ನಾವು 24 ಗಂಟೆದೊಳಗ ನಾವಿದ್ದಲ್ಲಿಗೆ ಬರ್ಲಿಲ್ಲ ಅಂದ್ರ ನೋಡಮ್ಮಂತ ಅಮೋಗಿ ದೇವಯ್ಯ ಹೇಳಿದ. ಹೋಗಿಂತ ಅವ್ರಿಗೆ ಸುಟ್ಟು ಬಿಡ್ತೀನಿ ಅಂತ ಸಿದ್ದರಾಮ ತಿರುಗಿ ಒಳ್ಳಿತಾನ ಆಶ್ರಮ ಮಠಕ್ಕೆ ಹೋಗಿಬಿಟ್ಟ. ವಾದಾಗ ಏನಾಗಿತ್ತು ಅಂದ್ರೆ ಬಡವ್ರಿ ಅವರು ಗಂಟು ಕಟ್ಟಿದ್ರು. 3 ಆದವು ಅವು ಗಂಟು ಎಸಾಗಬೇಕು. 3 ಆದವು. 2 ಬಟ್ಟಿ ನವ್ಯಾವ ಮಗ್ಗುಗಳು ಇದ್ವು, ದೊಡ್ಡ ಇದ್ವು ಮಗ್ಗುಗಳು. ಅವೇನಪ್ಪಾ ಅಂತಂದ್ರೆ ಒಂದು 50-60 kg ಇದ್ವು ಮಗ್ಗುಗಳು,
ಬಟ್ಟಿನವೇ ಮಗ್ಗುಗಳು. ಅವು ವಜ್ಜೆ ಅದು ಒಂದೇನಪ್ಪ ಅಂದ್ರೆ ಬಟ್ಟಿ ಗಂಟೆ ಆಯ್ತು, ಒಂದು 4 ಬಾಂಡೆ, ಅವು ಪೂಜೆದ ಸ್ವಾಮನಿ ಅದು 1 ಗಂಟೆ ಆಯ್ತು. ಹೆಣ್ತಿ 1 ಹೊತ್ಕೊಂಡಳು, ಗಂಡ 1 ಹೊತ್ಕೊಂಡ. ಅವಾಗ ರಾಯಮ್ಮ ಕೇಳಿದಳು, ಅಲ್ಲರಿ ಗಂಟ 3 ಆಗ್ಯಾವ, ಇಬ್ರು 1 ಹೊತ್ಕೊಂಡೀವಿ, ಈ ಗಂಟೆ ಯಾರು ಬರ್ಬೇಕು ಅಂತ ಕೇಳಿದಾಗ ಅಮ್ಮುಗಿ ದೇವ ಹೇಳ್ತಾನ, ನಮಗ್ಯಾರು ಊರು ಬಿಡಿಸ್ಯಾನಲ್ಲ ಅವನಿಗೇನು ಕಲಿಸಿ ಕೊಟ್ಟನಲ್ಲ ಅವ್ರ ಅಪ್ಪ ಬಂದು ಬರ್ತಾನ ನಡಿ ಗಂಟ ಅಂತೂ ಅಂಟ್ರ ಅವ್ರು. ಅವ್ರ ಅಪ್ಪ ಬಂದು ಬರ್ತಾನ ನಡಿ ಗಂಟ ಅಂತ ಕೇಸಿಂದ ಅವ್ರು ಊರು ಬಿಟ್ರು. ಮುಂದೇನಪ್ಪಾ ಅಂತಂದ್ರ ಮಂಗಳವಾಡಿ ಅಂತ ಬರ್ತದ. ಮಂಗಳವಾಡಿ ಗೊತ್ತಿಲ್ಲ ನಿಮ್ಗ, ಮಂಗಳವಾಡಿ ಅಂತ ಬರ್ತದ ಕಡೆ. ಆ ಮಂಗಳವಾಡಿ ಸನಿಸನಕ್ ಹೋಗೋದಾಗ ಏನಪ್ಪಾ ಅಂತಂದ್ರ ಮುಂಜಾನೆ ಎದ್ದು ಅಭಿಷೇಕ ಮಾಡ್ತಿದ್ರು ಅವ್ರು. ಸಂಕ್ರಾಂತಿ ದಿವಸ ಅಭಿಷೇಕ ಮಾಡ್ತಿದ್ರು ಲಿಂಗಕ್ಕೆ, ಮಲ್ಲಯ್ಯಗ. ಹೆಂಗ ಅಭಿಷೇಕ ಮಾಡ್ತಿದ್ರು ಅಂದ್ರೆ ಬಂಗಾರ ಬಿಂದಿಗೆ ಒಳಗ ಪಂಚಾಮೃತವನ್ನು ತಗೊಂಡು ಲಿಂಗಕ್ಕೆ ಅಭಿಷೇಕ ಮಾಡ್ತಿದ್ರು. ಮಲ್ಲಯ್ಯನ ಆಕಾಶವಾಣಿ ಇತ್ತು. ಮಲ್ಲಯ್ಯನ ಆಕಾಶವಾಣಿ ಏನಾಯ್ತಂದ್ರ, ಏ ಸಿದ್ದರಾಮ, ನಾನು ತಲಿ ಸಾವಕಾಶ ವರ್ಷ ಅಭಿಷೇಕ ಮಾಡು, ನೀನು ಬಂಗಾರ ಬಿಂದಿಗೆ ನಿನ್ನ ಪಂಚಾಮೃತ ಬೇಕಾಗಿಲ್ಲ, ತಲಿ ಬಾಳ ಬ್ಯಾನ್ ಆಗ್ಯದ, ಸಾವಕಾಶ ವರ್ಷ ಅಭಿಷೇಕ ಮಾಡಂದಾಗ ಯಪ್ಪ ನಿನ್ ತೆಲಿಗೆ ಬ್ಯಾನ್ ಏನಾಗ್ಯದ ಅಂದ ಸಿದ್ದರಾಮ. ತಮ್ಮ ನಿನಗೆ ಯಾರು ಏನು ಯಾರು ಹೆಂಗಂಬುದು ಅರಿವೇ ಇಲ್ಲ, ಸಿದ್ಧಿ ಪಡೆದಿನಂತ ಗರ್ವ ಅಹಂಕಾರನಿಂದ ದಿಮಾಕಿನಾಗ ಮಾತಾಡ್ಲಕತ್ತಿದಿ ತಮ್ಮ. ನೀ ಏನು ಊರು ಬಿಡಿಸಿದೆಯಲ್ಲ ಅವ್ರು ನನಗೆ ಗಂಟು ವರ್ಷಾರ, ಅದಕ್ಕೆ ನನ್ನ ತಲಿ ಬ್ಯಾನ್ ಆಗ್ಯದ ಅಂದ ದೇವ್ರ. ಅವ್ರ ಮಗ್ಗದ ಗಂಟು ಹೋಗಿ ಇಟ್ಟು ಬಂದಿನ ನಾಲಿಗೆ, ಅದಕ್ಕೆ ನನ್ನ ತಲಿ ಬ್ಯಾನ್ ಆಗ್ಯದ ತಮ್ಮ ಅಂತ ಸಿದ್ದರಾಮಗ ಮಲ್ಲಯ್ಯ ಹೇಳಿದ. ಮಲ್ಲಯ್ಯ ಹೇಳಿದಾಗ ಏನಪ್ಪಾ ಅಂತಂದ್ರ ಇವ್ರ ಗಂಡ ಹೆಣತಿ ಹೋಗೋದ್ರೊಳಗೆ ಏನಪ್ಪಾ ಅಂದ್ರ ಮಗ್ಗದ ಗಂಟು ಮೊದಲೇ ಹೋಗಿ ಕುಂತಿದ್ವು. ಮಗ್ಗದ ಗಂಟು ಕುಂತಾಗ ರಾಯಮ್ಮ ಕೇಳ್ತಾಳ, ಅಲ್ಲರಿ ನಾವು ಮಗ್ಗದ ಗಂಟು ಅಲ್ಲೇ ಬಿಟ್ಟು ಬಂದೀವಿ, ಮಗ್ಗದ ಗಂಟು ಅಲ್ಲೇ ಬಿಟ್ಟು ಬಂದೀವಿ, ನಾ ಬರೋರದೊಳಗ ಮಗ್ಗದ ಗಂಟು ಇಲ್ಲಿ ಬಂದವ, ಏನ್ ವಿಚಿತ್ರ ಅಂದಾಗ ನಾ ಹೇಳಿಲ್ಲ ನಮ್ಗೆ ಯಾವ ಊರು ಬಿಡಿಸ್ಯಾನಲ್ಲ ಆ ರಪ್ಪಲ್ಲ ರಪ್ಪನ ಅಪ್ಪ ಬರ್ತಾನ ಅಂತ ಹೇಳಿಲ್ಲ, ಅವನೇ ತಂದಿಟ್ಟನ ಅಂತ ಹೇಳಿದ. ಅವನೇ ತಂದಿಟ್ಟ ಇಲ್ಲಿಗೆ ಅಂದಾಗ ರಾಯಮ್ಮ ಅಂದಳು, ಆ ಪರಮಾತ್ಮ ಯಾರು ನೆಂಬುತ್ತಾರಂದ್ರ ಅವನಿಗೆ ಬಡತನ ಬೇಕಾಗಿಲ್ಲ, ಸಿರಿತನ ಬೇಕಾಗಿಲ್ಲ, ಜಾತಿ ಇಲ್ಲ, ಕುಲ ಇಲ್ಲ, ಅವನಿಗೆ ಏನು ಬೇಕಾಗಿಲ್ಲ. ಪರಮಾತ್ಮಗೆ ಏನು ಬೇಕಾಗ್ಯದಂದ್ರ ಜಾತಿ ಕುಲ ಮತಗಳು, ನಾ ದೊಡ್ಡವ ನಾ ಸಣ್ಣವ, ಪರಮಾತ್ಮಗ ಬೇಕಾಗಿಲ್ಲ. ಪರಮಾತ್ಮಗೆ ಏನು ಬೇಕಂದ್ರ ನೀತಿ ಹೊಂದಿದ್ರ ಸಾಕು, ಬೆನ್ನತ್ತನ ಪುಣ್ಯಾತ್ಮರ ಪರಮಾತ್ಮ ನೀತಿ ಹೊಂದಿದ್ರ ಸಾಕು. ಅವನಿಗೆ ನೀತಿ ಇರ್ಬೇಕು. ನೀ ರಾಜ ಇರು ಬೆಕ್ಕದಿರು. ಅದಕ್ಕೆ ರಾಜರು ಯಾಕೆ ತಲೆ ಕೆಟ್ಟ ತಿರುಗ್ತಾವಂದ್ರ ಸಮಾಧಾನ ಇರಲ್ರಿ ಅವಕ್ಕ, ಸಮಾಧಾನ ಇಲ್ಲದ ಸರಿಯಾಗಿ ಸಿರ್ಗ್ತಾವ. ಅದಕ್ಕೆ ಮಹಾತ್ಮರ ಮೇಲೆ ರಾಜರು ಬಂದು ತಲೆ ಯಾಕೆ ಭಾಗಿಸ್ತಾರಂದ್ರ ಮಹಾತ್ಮರಿಗೆ ಶಿವ ಒಲ್ತಿರ್ತಾನ, ಅದಕ್ಕೆ ಬಂದು ಅವ್ರ ಪಾದಕ್ಕೆ ನಾವು ಅಣಿ ಹೊಡಿಬೇಕು. ಅದಕ್ಕೆ ನೀವು ಪಾದಕ್ಕೆ ಯಾಕೆ ಅಣಿ ಹಚ್ಬೇಕಂದ್ರ ನನ್ನ ದರಿದ್ರ ಚಲೋ ಇಲ್ವೋ ಮಾರಾಯ, ನಾನು ಹಣೆ ಬರದಾಗ ಹಿಂಗ ಬರದಂತಿರಲ್ಲ, ಯಾಕೆ ಹಣೆ ಬರ ಹಂಗಾಗ್ಯದ ಹಿಂಗಾದ ಅಂತ ಅಳ್ತೀರಪ್ಪ. ಮಹಾತ್ಮರ ಪಾದಕ್ಕೆ ಬಂದು ನಿನ್ನ ಅಣಿ ಹೊತ್ತು ನಿನ್ನ ಹಣೆ ಬರ ತಾನೇ ಶುದ್ಧ ಆಗ್ತದ ಅಂತ ಹೇಳಿದ್ರು ಅವರು. ಅಂತ ಶಕ್ತಿ ಇರ್ತವ್ರು. ಅವಾಗ ಅಮುಗಿ ದೇವನಲ್ಲಿ ಅಂತ ಶಕ್ತಿ ಬಂದಾಗ ಸಿದ್ದರಾಮಗ ಬಹಳ ವಿಚಿತ್ರ ಅನಿಸ್ತು. ಯಪ್ಪ ಅವ್ರು ಯಾರು ಅಂದಾಗ, ನಿನ್ನೇನು ತಮ್ಮ ಊರು ಬಿಡಿಸಿದೆಯಲ್ಲ ಅವರೇ ನನಗ ಗಂಟು ವರ್ಷಾರ, ಮೊದಲು ಹೋಗಿ ಅವ್ರಿಗೆ ಶರಣಾಗಂದಾಗ ಸಿದ್ದರಾಮ ಎಲ್ಲಾ ಭಕ್ತರಿಗೆ ಕರ್ಕೊಂಡು ಅಮುಗಿ ದೇವಯ್ಯ ಎಲ್ಲಿ ಮಂಗಳವಾಡ್ಯಾಗಾನಂತ ಹುಡುಕತ್ ಓಡೋಗಿ ಉದ್ದಕ್ಕೆ ಸಾಷ್ಟಾಂಗ ಬಿದ್ದು ಬಿಟ್ರು. ಯಾರಿಗೆ? ಅಮುಗಿ ದೇವಯ್ಯನ ಪಾದಕ್ಕೆ. ಅವಾಗ ಅಮೋಗಿ ದೇವ ಹೇಳ್ತಾನ, ನನ್ನಿಂದ ಕ್ಷಮೆ ಆಗಂಗಿಲ್ಲ, ನಿನಗ ಅಹಂಕಾರ ದಿಮಾಕ್ ಬಂದದಂದ್ರ ನಿನಗೆ ಹೆಚ್ಚಿಗೆ ಆದವನೇ ಬರ್ತಾನಂತ ಅಲ್ಲಮ್ಮ ಪ್ರಭು ದೇವರು ಬಂದು ಸಿದ್ದರಾಮನ ದಿಮಾಕ್ ಇಳಿಸಿ ಕಲ್ಯಾಣಕ್ಕೆ ಕರ್ಕೊಂಡೋಗಿ ಅಲ್ಲೇನಪ್ಪಾ ಅಂದ್ರ ಕಲ್ಯಾಣದೊಳಗ ಏ ಸಿದ್ಧಿ ಮಾಡ್ಕೊಂಡು ಕಾಡ್ ಸಿದ್ಧ ಆಗಿದೇವ ನೀನು, ಅದಕ್ಕ ಇಂಥ ಸಿದ್ಧಿಗಳು ಎದಕ್ ಬರಲ್ಲ ಅಂತ ಹೇಳಿದ್ರು ಅವರು. ಅಲ್ಲಮ್ಮ ಪ್ರಭು ಹೇಳ್ತಾನ, ಇಂಥ ಸಿದ್ಧಿಗಳು ಎದ್ ಮಾಡ್ಕೊಂಡ್ ಕೆಲಸಕ್ಕೆ ಬರಂಗಿಲ್ಲ, ನೀ ಬರೀ ಸುಡುಗಾಡ ಸಿದ್ಧ ಆಗಿದೆ. ಕಲ್ಲಿನ ಮ್ಯಾಲ ಕಲ್ಲಿಟ್ಟು ಕಡಿಯುವನು ಒಡ್ಡನಾಗುವಲ್ಲನೆ, ಆ ಒಡ್ಡನಾಗುವನೇ ಶಿವಯೋಗಿ ಆಗಬಲ್ಲನೆ ಅಂತ ಕೇಳ್ತಾನ ಅಲ್ಲಮ್ಮ ಪ್ರಭು. ಕಲ್ಲಿನ ಮ್ಯಾಲ ಕಲ್ಲಿಟ್ಟು ಕಲ್ಲ ಕಟ್ಟದರೆ ಒಡ್ಡನಾಗುವನು ವಿನ ಶಿವಯೋಗಿ ಆಗಬಲ್ಲನೆ. ಸಿದ್ದರಾಮಗ ಈ ಮಾತು ಅಲ್ಲಮ್ಮ ಪ್ರಭು ಹೇಳಿದಾಗ ಮುಂದೇನಾಯ್ತಪ್ಪ ಅಂತಂದ್ರ ಚನ್ನಬಸವಣ್ಣಗ 25 ವರ್ಷ, ಸಿದ್ದರಾಮಗ 70 ವರ್ಷ. ಅವ್ರ ಕೈಲಿಂದ ಲಿಂಗ ದೀಕ್ಷೆ ಮಾಡಿ ಸಿದ್ದರಾಮಗ ಅನುಗ್ರಹ ಮಾಡಿಸಿದ್ರ ಪುಣ್ಯಾತ್ಮರ ಅಮುಗಿ ದೇವಯ್ಯ ರಾಯಮ್ಮ. ಅದಕ್ಕೆ ಇಷ್ಟು ಲಿಂಗದೊಳಗೆ ಎಂತ ತಾಕತ್ತದ ನೋಡ್ರಿ. ಇಷ್ಟು ಲಿಂಗ ಪೂಜೆ ಮಾಡೋದ್ರಿಂದ ಬಹಳ ತಾಕತ್ತದ. ಕಡೆಗೆ ಸಿದ್ದರಾಮಿಗೆ ಏನಪ್ಪಾ ಅಂದ್ರೆ ಇಷ್ಟು ಲಿಂಗವನ್ನು ಕಟ್ಟಿ ಅವನಿಗೆ ಅನುಭವವನ್ನು ಮಾಡಿ ಚನ್ನಬಸವಣ್ಣನಿಂದ ಶಿವದೀಕ್ಷೆಯನ್ನು ಕೊಡಿಸಿ ಅವನಿಗೆ ಅನುಭವವನ್ನು ನೀಡಿ ಅನುಭವ ಮಂಟಪದೊಳಗ ಅವಾಗ ಸಿದ್ದರಾಮ ಏನಪ್ಪಾ ಅಂತಂದ್ರ ಬಹಳ ಚಂದ ಅವ್ರ ವಚನ ಬರೀತಾರ.
ಎಂತ ವಚನ ಬರೀತಾರ ಅಂತಂದ್ರ, ಶಿಷ್ಯನೆಂಬ ಕತ್ತಲಕ್ಕೆ ಗುರು ಎಂಬ ಬೆಳಕಾದನು ನೋಡ, ಶಿಷ್ಯನೆಂಬ ಕತ್ತಲಕ್ಕೆ ಗುರು ಎಂಬ ಬೆಳಕಾದನು ನೋಡ, ಸೊಡರಿಗೆ ಜ್ಯೋತಿಯೇ ಬೆಳಕಾಯಿತು ನೋಡ. ಏನಪ್ಪಾ ಅಂತ ಕೇಳಿದ್ರ, ಈ ಪ್ರಕೃತಿ ಒಳಗ ವಸಂತವೇ ಬೆಳಕಾಯ್ತು ನೋಡ, ಎಲ್ಲ ಬದುಕಿಗೆ ಚೆನ್ನ ಬಸವಣ್ಣನೇ ಗುರುವಾದ ನೋಡ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ ಅವ್ರ ವಚನದೊಳಗೆ ಹೇಳ್ತಾರ ಪುಣ್ಯಾತ್ಮರೇ. ಅದಕ್ಕೆ ಏನಪ್ಪಾ ಅಂತ ಕೇಳಿದ್ರ, ಯಾರಿಗೆ ಗುರು ಸಂಸ್ಕಾರ ಆಗ್ತದ, ಯಾರಿಗೆ ಲಿಂಗ ಸಂಸ್ಕಾರ ಆಗ್ತದ, ಅವರಿಗೆ ಮಾತ್ರ ಪರಮಾತ್ಮ ಕೈ ಬಿಡ್ಲಾರ್ದಂಗ ನಡೆಸ್ತಾನ ಪುಣ್ಯಾತ್ಮರೇ. ಇಂಥ ಸಂಕ್ರಾಂತಿ ಒಳಗೆ ಏನಪ್ಪಾ ಅಂತಂದ್ರ ಬಿಡದ ದಾಸೋಹ ಮಾಡ್ಬೇಕಂತ ಬಾಳ ಮಂದಿ ಏನಪ್ಪಾ ಅಂತಂದ್ರ, ನಮಗೇನಾಗ್ಯದ ಶಿರಸೈಲಕ್ಕೆ ಹೋದಲ್ಲೇ ದಾನ ಮಾಡ್ಬೇಕು, ಅಂತಲ್ವಾದಲ್ಲೇ ದಾನ ಮಾಡ್ಬೇಕಂತಿಲ್ಲ. ಆ ಶಿರಸೈಲಕ್ಕೆ ಹೋಗಿ ನೀ ದಾನ ಮಾಡೋಟಿಗೆ ಮೆತ್ತಗಾಗಿ ಹೋಗ್ತಿದಿ, ಇಲ್ಲಿ ಮಲ್ಯದಾಗಿದ್ದು ಮಲ್ಯದ ಕ್ರಾಸಿನಾಗ ದಾನ ಮಾಡೋರು ನೀ ಶಿರಸೈಲಕ್ಕೆ ಹೋಗಿ ಮಾಡವೇನಿದೆಪ್ಪ ಅಂತಾರ ಅವ್ರು. ಅಲ್ಲೋಗಿ ಏನು ಮಾಡವಿದಿ, ನೀವು ಒತ್ಕೊಂಡ್ ಹೋಗಿ ಮಾಡೋಟಿಗೆ ನಿನ್ನ ಹೆಂಡಿನೇ ಬೀಳ್ತದ. ಇಲ್ಲಿ ಮಲ್ಯದ ಕರಸಿಗೆ ಶಿವ ಬಂದನ, ಇಲ್ಲಿ ಮಾಡೋ ತಮ್ಮ, ಇಲ್ಲಿ ಮಾಡಿ ಪುಣ್ಯ ಪಡಿ ಅಂದ್ರ ಅವ್ರು. ನಾವೇನು ಮಾಡಿದ್ವಿ ಅಂದ್ರ ಇದ್ದದ್ದನ್ನು ಬಿಟ್ಟು ಇಲ್ಲದ ಹುಡುಕಲಕ್ ಹೋಗಿ ಬಾಳ ಹೈರಾಣ ಆಗಿವಿ. ಹಂಗ ಆಗಬಾರ್ದು. ಒಂದ್ಸಲ ಏಕನಾಥ್ ಮಹಾರಾಜರಿಗೆ ಆಗಿತ್ತು. ಅವ್ರು ಏನ್ ಮಾಡಿದ್ರ ಅಂದ್ರ ಕಾಶಿ ಪಾದಯಾತ್ರ ಮಾಡಿ ರಾಮೇಶ್ವರಕ್ಕೆ ಹೋಗಿದ್ರು. ನಮ್ ಹಿಂದೂ ಧರ್ಮದಾಗ ಹೆಂಗದಂದ್ರ, ಕಾಶಿ ಹೋದವ್ರೆಲ್ಲ ಆ ಕಾಶಾನ ನೀರು ತಗೊಂಡೋಗಿ ರಾಮೇಶ್ವರಕ್ಕೆ ಬಿಡ್ಬೇಕು, ರಾಮೇಶ್ವರನ ಜಲ ತಂದು ಕಾಶ್ಯಕ್ಕೆ ಬಿಡ್ಬೇಕು, ಹಿಂಗ ನೇಮ ಅದ. ಅವಾಗ ಏಕನಾಥ್ ಮಹಾರಾಜರು ಏನ್ ಮಾಡಿದ್ರು, ಕಾಶ್ಯಾನ ಗಂಗಾ ಜಲ ಒಯ್ದ ಕೇಸಿಂದ ರಾಮೇಶ್ವರಕ್ಕೆ ಬಿಟ್ಟು ರಾಮೇಶ್ವರನ ಗಂಗಾ ಜಲ ತಗೊಂಡು ಬರ್ಲಕತ್ತಿದ್ರು. ದಾರ್ಯಾಗ ಏನಪ್ಪಾ ಅಂದ್ರೆ ಶಿವ ಒಂದು ಸಲ ಪರೀಕ್ಷೆ ಮಾಡಿದ ಏಕನಾಥ್ ಮಹಾರಾಜರಿಗೆ. ಏಕನಾಥ್ ಏನ್ ಪರಮಾತ್ಮ ಪರೀಕ್ಷೆ ಮಾಡ್ತಾನಂದ್ರ, ಇವ್ ಬಾಳ ಭಕ್ತಿ ನಿಂಗ ಮಾಡ್ಲಕತ್ತಾನ, ನೋಡ್ಬೇಕು ಅಂತ. ಒಂದ್ ಸಲ ಏನಾಯ್ತಂದ್ರ ಅವ್ರ ಎದುರು ಬಂದು ಕತ್ತಿ ಒದ್ದಾಡ್ಲಕತ್ತಿತ್ತು. ಕತ್ತಿಗೆ ಅಂದ್ರ ಬಾಳ ನೀರಡಿಸಿತ್ತು. ಕತ್ತಿ ಒದ್ದಾಡಿ ಸಾಯ್ಲಕತ್ತಾಗ ಏನಪ್ಪಾ ಅಂತಂದ್ರ ಏಕನಾಥ್ ಮಹಾರಾಜರು ವಿಚಾರ ಮಾಡಿದ್ರು, ಅಲ್ಲ ಇವು ಕಾಶಿನಿಂದ ತಂದು ರಾಮೇಶ್ವರಕ್ಕೆ ಬಿಟ್ಟಿನಿ, ರಾಮೇಶ್ವರ ನೀರು ಇದು ಕಾಶಿಗೆ ಬಿಡ್ಬೇಕಾಗ್ಯದ, ಕತ್ತಿ ನೀರಿಂದ ಸಾಯ್ಲಕತ್ತದ, ಏನು ಕುಡಿಸ್ಲೇ ಬಿಡ್ಲಿ ಅಂತ ಬಾಳ ಮಂದಿ ಹಿಂಗೆ ವಿಚಾರ ಮಾಡ್ತಾರ್ರಿ. ಬಾಳ ಮಂದಿ ಇಂಥ ವಿಚಾರದಾಗ ಸತ್ತು ಹೋಗ್ಯಾರ, ಬಾಳ ಮಂದಿ ಹಿಂಗೆ ಆಗ್ಯಾರ ಜಗತ್ತದಾಗ. ಬಾಳ ಏಕನಾಥ್ ಮಹಾರಾಜರಿಗೆ ಏನಪ್ಪಾ ಅಂದ್ರೆ ಅಗಡದತ್ತಾಯ್ತ ಅಲ್ಲಿ. ಹೆಂಗ ಮಾಡಿ ಅನ್ನ ಕತ್ತಿ ಕುಡಿಸಿದ್ರ ಜೀವ ಉಳಿತದ, ಮತ್ತು ಪವಿತ್ರ ನೀರು ಹೋಗಿ ಕಾಶಿಯಾಗ ಬಿಟ್ರೆ ಪುಣ್ಯ ಸಿಗ್ತದಂತ ವಿಚಾರ ಮಾಡಿದಾಗ ಅವ್ರು ಅವಾಗ ಕುಂತು ವಿಚಾರ ಮಾಡಿದ್ರು. ಜ್ಞಾನಿಗಳಿದ್ರು ಅವರು, ಈ ಜಗತ್ತೇನೆ ಶಿವಮಯ ಅದ, ಈ ಜಗತ್ತದೊಳಗೆ ಪರಮಾತ್ಮ ಇಲ್ಲಾರ್ದ ಏನು ಇಲ್ಲ. ಜೀವಿಗಳು ಎಲ್ಲಾ ಜೀವಿಗಳೊಳಗ ಪರಮಾತ್ಮನೇ ತುಂಬ್ಯಾನ, ಈ ಕತ್ತಿ ಒಳಗನು ಪರಮಾತ್ಮನೇ ಇದ್ದಿರ್ಬೇಕು. ಅದಕ್ಕೆ ಕತ್ತಿ ಹಿಂಗ ಆಗ್ಲಕತ್ತದ ನೀರಡಿಸದ ಅಂದಾಗ ಜೀವ ಇದ್ದಲ್ಲಿ ಶಿವ ಇರ್ತಾನ. ಅದಕ್ಕೆ ಏನಪ್ಪಾ ಅಂದ್ರೆ ಕತ್ತಿಗೆ ನೀರು ಕುಡಿಸ್ಬೇಕಂತ ಆ ಗಂಗಾಚಲ ತಗೊಂಡ್ ಕತ್ತಿ ಬಾಯಾಗ ಹಾಕಟ್ಟಿಗೆ ಆ ಕತ್ತಿನೇ ಸಾಧನ ರೂಪದೊಳಗೆ ಪರಮಾತ್ಮ ಪ್ರಕಟ ಆತನ ಪುಣ್ಯಾತ್ಮರೇ. ಪರಮಾತ್ಮ ಪ್ರಕಟ ಆದಾಗ ಅವಾಗ ಏಕನಾಥ್ ಮಹಾರಾಜರಿಗೆ ಹೇಳ್ತಾರ, ತಮ್ಮ ನೀ ಅಲ್ಲಿ ತಿರುಗಿ ಇಲ್ಲಿ ತಿರುಗಿ ಜಲ ಬಿಡೋದೇನು ಬೇಕಾಗಿಲ್ಲ, ದಯವಿಲ್ಲದ ಧರ್ಮದ ಆವದಯ್ಯ ದಯವಿರಲಿ ಸಕಲ ಪ್ರಾಣಿಗಳಲ್ಲಿ, ದಯವೇ ಧರ್ಮದ ಮೂಲವಯ್ಯ ಕೂಡಲ ಸಂಗಮ ದೇವಂತ ಬಸವಣ್ಣರು ಹೇಳ್ದಂಗ ಎಲ್ಲಾ ಪ್ರಾಣಿಗಳ ಮೇಲೆ ಯಾರು ದಯ ತೋರಿಸ್ತಾರ ಅಲ್ಲಿ ಮಾತ್ರ ಶಿವ ಒಲಿತಾನ ಅಂತ ಅವಾಗ ಶಿವ ಏಕನಾಥ್ ಮಹಾರಾಜರಿಗೆ ಹೇಳಿ ಅನುಗ್ರಹ ಮಾಡಿದ ಪುಣ್ಯಾತ್ಮರೇ. ಅದಕ್ಕೆ ಇಲ್ಲಿ ಮಲ್ಲದ ಸತ್ಭಕ್ತರು ಏನಪ್ಪಾ ಅಂತ ಕೇಳಿದ್ರ, ಸಿದ್ದು ಏಜಿನೊಳಗ ಸಣ್ಣವಾನ, ಅವರಪ್ಪನು ಇದೇ ಕೆಲಸ ಮಾಡ್ಯಾನ. ಅದಕ್ಕ ಇವತ್ತು ಮಕ್ಕಳು ಕೂಡ ಸಿದ್ದು ಅವ್ರ ತಮ್ಮ ಏನಪ್ಪಾ ಅಂತ ಕೇಳಿದ್ರ ಮಹಾಂತೇಶ ಇವರೆಲ್ಲರೂ ಕಲ್ತು ಏನಪ್ಪಾ ಅಂತ ಇಂಥ ಸೇವಾ ಮಾಡ್ಲಕತ್ತಾರ ಅಂದಾಗ ಅದಕ್ಕೆ ನೋಡ್ರಿ ಈ ಸತ್ಭಾವನದೊಳಗೆ ಯಾರ ನಡೀತಾರ ಅವ್ರಿಗೆ ಚಟ ಇರ್ತಾವ ಅನ್ಗೌಡ ಇರ್ತಾವ. ನೀನು ಬಾಳ ಮಂದಿಗೆ ನೋಡಿದಲ್ಲ, ಹುಡುಗರಿಗೆ ಹೆಂಗಿರ್ತಾವ, ಕೈಯಾಗ ಬಾಟ್ಲಿ ಇರ್ತಾವ, ಕೈಯಾಗ ಇಸ್ಪಟ್ ಇರ್ತಾವ, ಬಾಯಾಗ ಗುಟ್ಕ ಇರ್ತಾವ, ಯಾವಾಗ ಸಾಯ್ತಾವ ಗೊತ್ತೇ ಆಗಲ್ಲ ಅವಕ್ಕ, ಯಾವಾಗ ಮಸಾಟಿ ಗೊತ್ತೇ ಆಗಲ್ರಿ. ಕೈಯಾಗ ಇಸ್ಪಟ್ ಇರ್ತಾವ, ಬಾಟ್ಲಿ ಇರ್ತಾವ, ದೊಡ್ಡ ದೊಡ್ಡ ಮಾತು ಇರ್ತಾವ. ಅದ್ ಯಾಕೆ ಗೊತ್ತಾಗಲ್ಲ, ಕಿಶೆದಾಗ ರೊಕ್ಕ ಮೈ ಸೊಕ್ಕಿದ್ದ ಗೊತ್ತಾಗ್ತದನ್ರಿ. ಅದ್ರಾಗಿಟ್ಟು ಬಾಟ್ಲಿ ಹಾಕಿದಾಗ ಪಕ್ಕಕ್ಕೆ ಗೊತ್ತೇ ಆಗಲ್ಲ. ಅದು ಕೋತಿಗೆ ಅಂಡ ಕುಡಿಸಿದ್ರೆ ಗೊತ್ತಾಗ್ತದ್ರಿ, ಕೋತಿಗೆ ಅಂಡ ಕುಡಿಸಿದ್ರೆ ಏನು ಗೊತ್ತಾಗಂಗಿಲ್ಲ. ಅದಕ್ಕ ಯಾರು ಗುರು ಸನ್ನಿಧಾನದೊಳಗ ನಡೀತಾರೋ ಅವ್ರ ಮೇಲೆ ವಿಚಾರ ಇರ್ತದ, ಅನುಭವ ಇರ್ತದ. ಇವತ್ತಿಲ್ಲ ಆ ವ್ಯಕ್ತಿ ಒಂದು ದಿವಸನ ಬಹಳ ದೊಡ್ಡ ವ್ಯಕ್ತಿ ಆಗ್ತಾನ ಪುಣ್ಯಾತ್ಮರ ತಲೆಗಿಟ್ಟಗಾರಿ. ನೀವು ಇವತ್ತಿಲ್ಲ ಮುಂದನ ಆಗ್ತಾನೆ. ಯಾಕಂತಂದ್ರ ಗುರುವಿನ ಸನ್ಮಾರ್ಗದೊಳಗೆ ಯಾರು ನಡೀತಾರಲ್ಲ ಅವ್ರು ಒಂದು ದಿವಸ ಸುಖಿ ಆಗಲಿಕ್ಕೆ ಬೇಕು. ಅದಕ್ಕ ಗುರು ಏನ್ ಮಾಡ್ತಾನಂದ್ರ ತಿಕ್ಕಿ ನೋಡ್ತಾನ, ಬೈದು ನೋಡ್ತಾನ, ಒಡೆದು ನೋಡ್ತಾನ. ಒಂದು ದಿವಸ ಮಾತ್ರ ಗುರು ಅಂತಃಕರಣ ಆಯ್ತಂದ್ರ ಆ ಮನುಷ್ಯ ನೆಲದಾಗ ಬಿದ್ದರ್ನು ಬಾಳ ದೊಡ್ಡವಾಗಿ ಎದ್ದು ನಿಂದಿರ್ತಾನ ಪುಣ್ಯಾತ್ಮರೇ. ಅದಕ್ಕೆ ಏನಪ್ಪಾ ಅಂದ್ರ ನಮ್ಗ ಆಚಾರ ಇರ್ಬೇಕು. ಅದಕ್ಕ ಒಬ್ಬಾಕಿ ಬೀಸಕಲ್ಲಿನೊಳಗ ಪದಾಡ ಅಂತ ಹೆಣ್ಮಗಳು ಹೇಳ್ತಾಳ,
ನೀವ್ ಆಡ್ತಿರಲ್ಲವ ಆಡ್ತಿರಲ್ಲ, ನಿಮ್ಗೆ ಗೊತ್ತದಿಲ್ಲ. ಆಚಾರಕ್ಕೆ ಅರಸಾಗಿ ಆಡ್ತಿರಲ್ಲ, ಆಚಾರಕ್ಕೆ ಅರಸಾಗಿ ನೀತಿಗಿ ಪ್ರಭುವಾಗಿ ನೀತಿಗಿ ಪ್ರಭುವಾಗಿ ಮಾತಿನಲ್ಲಿ ಚೂಡಾಮಣಿಯಾಗಿ ಜಗಕ್ಕೆಲ್ಲ ಜ್ಯೋತಿ ಆಗೋ ಎನಕಂದ ಅಂತ ನೀವು ಪದಾರ್ಥ ಬಹಳ ಚಂದ. ಜಗಕ್ಕೆಲ್ಲ ಜ್ಯೋತಿ ಆಗೋ ಎನಕಂದ. ಹಂಗ ಮಕ್ಳು ಹೆಂಗಿರ್ಬೇಕು ಅಂತಂದ್ರ ನೀತಿಗಿ ಪ್ರಭು ಆಗಬೇಕು. ಬಹಳ ನೀತಿ ಒಳಗ ಪ್ರಭು ಆಗಿರ್ಬೇಕವ. ಮಾತಿನಲ್ಲಿ ಚೂಡಾಮಣಿ ಆಗಿರ್ಬೇಕು. ಅವೇನಪ್ಪ ಅಂದ್ರೆ ಜಗಕ್ಕೆ ಜ್ಯೋತಿ ತಾನೇ ಆಗ್ತಾನ ಪುಣ್ಯಾತ್ಮರೇ. ಅದಕ್ಕ ಇಂಥ ಮಕ್ಳು ಏನಪ್ಪಾ ಅಂತಂದ್ರ ನಾವು ಅಡದೇವು ಅಂತಂದ್ರ ಹುಟ್ಟಾಗ ಹೆಂಗ ನಾವು ಹುಟ್ಟಲಿ ಮೊದಲು ಸಂಸ್ಕಾರ ಕೊಡೋದು ಬಹಳ ದೊಡ್ಡದು. ಮಕ್ಕಳಿಗೆ ಸಂಸ್ಕಾರ ಕೊಡ್ರಿ, ಮಕ್ಕಳಿಗೆ ಆಚಾರ ಕೊಡ್ರಿ, ಮಕ್ಕಳಿಗೆ ವಿಚಾರ ಕೊಡ್ರಿ ಅಂದಾಗ ಮಾತ್ರ ಮಕ್ಕಳೇನಪ್ಪಾ ಅಂದ್ರ ಮುಂದೆ ನಮ್ ಸಂಸಾರ ಉಳಿಸ್ತಾವ. ನೀವು ಮಕ್ಕಳಿಗೆ ಬರೀ ಆಸ್ತಿ ಗಳಸಗತ್ತ ಮಾಡಿದ್ರಿ ಅಂದ್ರ ಅವ್ ಮುಂದೆ ಹುಟ್ಟಿದಂದ್ರ ಒಳಗೆಲ್ಲ ಮಾಡ್ಕೋತ ಬರ್ತಾವ. ಮಾಡ್ಯಾವಿಲ್ಲ ಹಿಂಗ ಎಸಾಗ್ಯಾವಿಲ್ಲ ನೋಡ್ರಿ ಇಲ್ಲ. ಮಕ್ಕಳಿಗೆ ಮೊದಲ ಆಚಾರ ವಿಚಾರ ಕಲಿಸ್ರಿ. ಈಗ ಮುತ್ಯ ಗಳಿಸ್ಯಾನ, ತಂಡಿ ಗಳಿಸ್ಯಾನ, ಅವ್ ಮನಸ್ಸು ಮಾಡಿದ್ರಿ ಏನಪ್ಪಾ ಅಂದ್ರೆ 20 ವರ್ಷನಾಗ ಬಾರ್ಲಿಕ್ಕಿರ್ತಾನ. ಅದಕ್ಕ ಮಕ್ಕಳಿಗೆ ಕಷ್ಟ ಇದ್ರ ಚಿಂತಿಲ್ಲ, ಸಂಸ್ಕಾರ ಕೊಡ್ಬೇಕು. ಮುಂದ್ ಮಕ್ಕಳ ಸಂಸ್ಕಾರ ಬಿಗಿನಿಂದ ಏನತ್ತಾರಪ್ಪ ಅಂತಂದ್ರ ತಂದೆ ಅಳಗಾಲ ಮಾಡ್ಲಕ್ಕ, ಮಗ ಅಳಗಾಲ ಮಾಡ್ಲಕ್ಕ, ಯಾರ ಅಳಗಾಲ ಮಾಡಿದ್ರು ಮುಂದೇನಪ್ಪಾ ಅಂತ ಕೇಳಿದ್ರ ಮೊಮ್ಮಗನಿಂದ ಸಂಸಾರ ಮಾತ್ರ ಬಹಳ ಜಾಗ್ರಾಗಿ ನಿಂದಿರ್ತದ ಪುಣ್ಯಾತ್ಮರೇ, ಆಚಾರನಿಂದೇ. ಅದಕ್ಕ ನಮ್ಮವ್ರ ಏನು ಕಲಿಸಿಕೊಟ್ರು ಅಂತಂದ್ರ ಆಚಾರನಿಂದ ಇರ್ರಪ್ಪ, ವಿಚಾರಗಳನ್ನ ಕಲಿರಿ. ಸಂಘ ಎಂತವ್ರದ್ದು ಮಾಡ್ರಿ ಅಂದ್ರೆ ಒಳ್ಳೆಯವ್ರ ಸಂಘ ಮಾಡ್ರಿ, ಕೆಟ್ಟವ್ರ ಸಂಘ ಮಾಡಿದ್ರಿ ಅಂದ್ರೆ ಸಂಸಾರ ಕೆಡ್ತದಂತ ಸಂಘದ ಬಗ್ಗೆನೂ ಕೂಡ ಬಸವಣ್ಣವ್ರು ಬಹಳ ಚಂದ ಹೇಳಿದ್ರು. ಅದಕ್ಕೆ ಅವ್ರ ಏನ್ ಹೇಳ್ತಾರಪ್ಪ ಅಂದ್ರ ಸಂಘದೊಂದು ಹೇಳಿ ಮುಗಿಸ್ತೀನಿ. ಸಂಘ ಅಂತದ್ ಹೇಳ್ಯಾರ ಬಸವಣ್ಣವ್ರು ಗೊತ್ತನ್ರಿ? ಸಂಘ ಎಂತದಂತೆ ಸಾರ ಸಜ್ಜನರ ಸಂಘ ಲೇಸ ಕಂಡಯ್ಯ, ದೂರ ದುರ್ಜನರ ಸಂಘ ಅದು ಮಾನಭಂಗವಯ್ಯ. ಸಂಘ ಗೊತ್ತಾಯ್ತಿಲ್ಲ ನಿಮ್ಗ? ಸಾರ ಸಜ್ಜನರ ಸಂಘ ಲೇಸ ಕಂಡಯ್ಯ, ದೂರ ದುರ್ಜನರ ಸಂಘ ಅದು ಮಾನಭಂಗವಯ್ಯ. ಸಂಘದೊಳಗ ಎರಡುಂಟು, ಒಂದನ್ನು ಇಡಿ ಒಂದನ್ನು ಬಿಡು, ಮಂಗಲ ಮೂರ್ತಿ ಕೂಡಲ ಸಂಘ ಶರಣರ ಸಂಘವೇ ಲೇಸ ಕಂಡಯ್ಯ ಅಂತ ಬಸವಣ್ಣರ ಚಂದಗೆ ಹೇಳ್ಯಾರ ಪುಣ್ಯಾತ್ಮರೇ. ಅದಕ್ಕೇನಪ್ಪ ಅಂದ್ರ ಸಂಘ ಒಳ್ಳೆಯವ್ರದ್ದು ಮಾಡಿದೇವ ಅಂದ್ರೆ ನಮ್ಗೆ ದೇವ್ರು ಒಂದಿವ್ಸ ಒಳ್ಳೇದು ಮಾಡೇ ಮಾಡ್ತಾನ. ಇವು ಸಂಕ್ರಾಂತಿ ಅವು ಏನಪ್ಪಾ ಅಂದ್ರ ನಮಗ ಆಚಾರ ವಿಚಾರ ತೋರಿಸಿ ಸನ್ಮಾರ್ಗದೊಳಗ ನಡ್ಸಂತ ಇವು ಹೊಸ ದಿನಗಳ ಪುಣ್ಯಾತ್ಮರೇ. ಈ ಹೊಸ ದಿನದೊಳಗ ನೀವೆಲ್ಲರೂ ಹೆಂಗಪ್ಪ ಅಂತಂದ್ರ ನಡಿ ನುಡಿ ಒಳಗ ಶುದ್ಧ ಆಗಿ ಯಾವಾಗಲೂ ನಗನಗುತ್ತಾ ಇರಬೇಕು, ಯಾವಾಗಲೂ ನಿಷ್ಠಾವಂತರಿರ್ಬೇಕು. ಇಂಥವ್ರಿಗೆ ಮಾತ್ರ ಪರಮಾತ್ಮ ಸ್ವತಃ ಬಂದು ಅವ್ರಿಗೆ ಯಾವ ರೂಪದಾಗ ಕಾಯ್ಬೇಕು, ಕಾಯ್ತಾನ ಪುಣ್ಯಾತ್ಮರೇ. ಅದಕ್ಕ ಈ ಜಗತ್ತದೊಳಗ ನಮ್ ಕರ್ನಾಟಕದೊಳಗ ಅಂತಂದ್ರ ಮಠಗಳು ಬಹಳ. ಯಾಕಂತ ಕೇಳಿದ್ರ ಊರೂರಿಗೆ ಮಠ ಕಟ್ಟಿ ಊರೂರಿಗೆ ದೇವಸ್ಥಾನ ಯಾಕೆ ಕಟ್ಟಿದ್ರಂದ್ರ ಜನರಿಗೆ ಸಂಸ್ಕಾರ ಬರ್ಲಿ, ಜನರಿಗೆ ತಿಳುವಳಿಕೆ ಬರ್ಲಿ, ಜನರಿಗೆ ಆಚಾರ ವಿಚಾರ ಬರ್ಲಿ ಅಂತ ಊರೂರಿಗೆ ಮಠಗಳನ್ನು ಕಟ್ಟಿ ಊರೂರಿಗೆ ದಾಸೋಹವನ್ನು ಇಟ್ಟು ಊರೂರಿಗೆ ಶಿವಮಂತ್ರ ಉಪದೇಶವನ್ನು ಮಾಡಿ ಭಕ್ತರಿಗೆ ಸನ್ಮಾರ್ಗ ತರಿಸ್ಲಕ್ಕ ಕಾರಣ ಏನಪ್ಪಾ ಅಂದ್ರ ಇವತ್ತು ಮಠಾಧೀಶರೇ ಇದು ಕೆಲಸ ಮಾಡ್ತಾರ ಪುಣ್ಯಾತ್ಮರೇ. ಬ್ಯಾರೆ ರಾಜಕಾರಣಿಗಳಿಗೆ ಆಗಂಗಿಲ್ಲ. ಯಾಕಂತಂದ್ರ ನೋಡ್ರಿ, ಈಗ ಎಲೆಕ್ಷನ್ ಬಂದವನು ಇನ್ನ ಎಷ್ಟ್ ದಿನದಾಗ ಎಲೆಕ್ಷನ್? 6 ತಿಂಗಳವ. ಈ ಊರನ್ನ ಎಲೆಕ್ಷನ್ ಎಷ್ಟ್ ದಿವಸ ಇನ್ನ 3 ತಿಂಗಳದಾಗ ಆಯ್ತು. ಒಂದ್ ಮನೆಗೆ ಅಡ್ಡ ಮಾಡ್ಲಕ್ಕೆ ಬರ್ತಾವ ಅವು. ನಾವೆಲ್ಲರಿಗೆ ಕೂಡಿಸಿ ಒಂದಾಗಿರ್ರಿ ಅಂತ ನಾವು ಜೋಡಿಸಿ ಹೆಂಗ ಸೂಜಿ ಏನಪ್ಪಾ ಅಂದ್ರ ಕತ್ತರಿಸಿದಂತ ಬಟ್ಟಿಗೆ ಸೂಜಿ ಒಲ್ದು ಜೋಡಿಸ್ತದ ಅದು. ಹೌದಿಲ್ರಿ? ಸೂಜಿ ರೂಪಾಯಿದೇ ಇರ್ತದ. ಸೂಜಿ ಏನಪ್ಪಾ ಅಂತಂದ್ರ ದೊಡ್ಡ ಬಟ್ಟಿಗಳು ಕತ್ತರಿಸಿ ಹಾಕಿದ್ರು ಸೂಜಿ ಏನ್ ಮಾಡ್ತದಂದ್ರ ಎಲ್ಲಾ ಬಟ್ಟಿಗಳಿಗೆ ಕೂಡಿಸಿ ಜೋಡಿಸ್ತದ. ಅದ ಕತ್ರಿ ಏನಪ್ಪಾ ಅಂತಂದ್ರ 1 ಲಕ್ಷ ರೂಪಾಯಿ ಬಟ್ಟೆ ಇದ್ರು ಟಾರ್ ಕತ್ತರಿಸಿ ಹಾಕಿಬೋತದ. ಅವ್ ಕತ್ರಿಗಳು ಬರ್ತಾವ ಇನ್ನೊಂದ್ ತಾಡ್ಯದಿಂದಾಗ. ಅದಕ್ಕ ಅವ್ ಕತ್ರಿಗಳು ಬಂದು ಅಂದ್ರ ರೊಕ್ಕ ತಗೋರಿ, ಕಿಶೆದಾಗ ಹಾಕ್ಯಾರಿ, ಯಾರಿಗ ಹಾಕದ ಅದೇ ಹಾಕ್ರಿ. ನೀವು ಕೆಡಬೇಡ್ರಿ. ಅವ್ ಏನ್ ಮಾಡ್ತಾವ, ತೇತ್ ಹಾಕದ ಇರ್ತಾವ, ನಿಮ್ಗ ಬಾಟ್ಲಿ ಕೊಡ್ತಾವ, ಏನಾನ ಕಲಿಸಿ ಬಿಡ್ತಾವ. ಅಂತದಕ್ಕೆ ಈಡಾಗಬೇಡ್ರಿ ನೀವು. ಅವ್ರು ರೊಕ್ಕ ತಗೋರಿ, ಎದಕ್ ಹಾಕ್ಬೇಕು ಅದಕ್ಕೆ ಹಾಕ್ರಿ, ನೀತಿನಿಂದ ಕಲೀರಿ. ಯಾವ್ದಕ್ ಹಾಕಿರಿ ನಮ್ ಜಗತ್ತೇ ಚಲೋ ಆಗ್ತದ, ನಮ್ ದುನಿಯಾ ಒಳ್ಳೇದ ಆಗ್ತದ, ಎದರ್ಲಿಂದ ನಮ್ ಪ್ರಪಂಚ ಉದ್ಧಾರ ಆಗ್ತದ. ಅದನ್ನ ತಿಳ್ಕೊಂಡ್ ಓಟ್ ಹಾಕ್ರಿ. ಮುತ್ತೆ ಏನಪ್ಪಾ ಎಲೆಕ್ಷನ್ ಬಗ್ಗೆ ಹೇಳಕತ್ತಾನಂತ ಅಲ್ಲ, ಅವ್ರು ಕೆಡ್ಸೋದೇ ನಿಮ್ಗ ಅವ್ರೇ. 1 ಸಲ 2 ಬಾಟ್ಲಿ ಕೊಟ್ಟು ಕೆಡಿಸಿದ್ರ ಅಂದ್ರ ನಾವ್ 100 ಸಲ ಮಟ್ಟಕ್ಕೆ ಬಂದ್ರ ತಮ್ಮ ಕುಡಿಯೋದು ಬಿಡು, ಅವ್ ಸತ್ಯ ಹೋತಾನ ಕುಡಿಯೋದು ಬಿಡಂಗಿಲ್ಲ. ಏನ್ ಮಾಡ್ತೀರಿ? ನಾವ್ ಹೇಳಿ ನಾವ್ ಸಾಯ್ತೀವಿ.
ಹಂಗೆ ಆಗ್ಯದ. ಅದಕ್ಕ ನೀವು ಚಲೋ ಆಗಬೇಕಾದ್ರ ಇಂಥವ್ ಚಟಗಳಿಗೆ ಈಡಾಗಬೇಡ್ರಿ. ನಿಮ್ಮ ಆಚಾರ ವಿಚಾರಗಳನ್ನು ಕಲ್ಕೊಂಡು ಭಗವಂತನ ಮೇಲೆ ಶ್ರದ್ಧೆ ಇತ್ರಿ ಅಂತಂದ್ರ ನಮ್ಮ ಜೀವನದೊಳಗೆ ಏನಪ್ಪಾ ಅಂತಂದ್ರ ವರ್ಷಿಗೊಂದು ಸಲ ಸಂಕ್ರಾಂತಿ ಅಲ್ಲ, ನಿತ್ಯ ಸಂಕ್ರಾಂತಿ ಹಬ್ಬ ಇರ್ಬೇಕು. ಪುಣ್ಯಾತ್ಮರ ನಮ್ಮ ಮನಿತನದೊಳಗ ನಿತ್ಯ ಸಂಕ್ರಾಂತಿ ಹಬ್ಬ ಇರ್ಬೇಕು. ಅಂತ ಹಬ್ಬ ಮಾಡಂತ ಸದ್ಭಕ್ತರಾಗ್ರಿ. ಇವತ್ತು ದಾಸೋಗ ಏನಪ್ಪಾ ಅಂತ ಕೇಳಿದ್ರೆ ಮಲ್ಲದ ಸದ್ಭಕ್ತರು. ನಿನ್ನೆ ನಮ್ಮ ಮೌನೇಶ ಚಿಕ್ಕಮಲ್ಲದ ಮೌನೇಶ ಏನಪ್ಪಾ ಅಂತ ಕೇಳಿದ್ರೆ ನಿನ್ನೆ ದಾಸೋಗ ಮಾಡಿದಾರ. ಇವತ್ತ ನಮ್ಮ ಹಿರಿಮಲ್ಲದ ಸಿದ್ದು ಅವರು ಕೂಡ ಇವತ್ತು ದಾಸೋಹ ಮಾಡಿದಾರ. ಎಲ್ಲ ಹಿರಿಮಲ್ಲದ ಸದ್ಭಕ್ತರು, ಚಿಕ್ಕಮಲ್ಲದ ಸದ್ಭಕ್ತರು ಇವತ್ತು ದಾಸೋಹವನ್ನು ಮಾಡಿದಾರ. ಈ ದಾಸೋಹ ಮಾಡಿದಂತ ಸೇವೆ ಏನಪ್ಪಾ ಅಂತ ಕೇಳಿದ್ರ ಯಾರ ಬಾಯಿ ಒಳಗ ಪ್ರಸಾದ ಬಿಡ್ತದ, ಯಾರ ಅನ್ನದನಿಂದ ತೃಪ್ತ ಆದ್ರಂದ್ರ ಅದು ಮಲ್ಲಯ್ಯನ ಸನ್ನಿಧಾನಕ್ಕೆ ಮುಟ್ತದ. ಪುಣ್ಯಾತ್ಮರೇ, ಅನ್ನದಾನದ ಮುಂದೆ ಇನ್ನು ದಾನವಿಲ್ಲ, ಅನ್ನದಾನವೇ ಮಿಗಲ ಕಾಣ ಸರ್ವಜ್ಞ ಅಂತ ಅನ್ನಕ್ಕೆ ಬಾಳ ಒತ್ತಿ ಮಾತು ಕೊಟ್ಟಾರ ನಮ್ಮವರು. ಅದಕ್ಕೆ ಅನ್ನದಾನ ಮಾಡಿದಂತ ಸದ್ಭಕ್ತರಿಗೆ ಈ ಶುಭ ಸಂದರ್ಭದಲ್ಲಿ ಮಂಗಲಾಶೀರ್ವಾದ ತಿಳಿಸಿ, ಮಲ್ಲದ ಸದ್ಭಕ್ತರಿಗೆ, ಚಿಕ್ಕಮಲ್ಲದ ಸದ್ಭಕ್ತರಿಗೆ, ಚಿಕ್ಕಬೀರಾಳ, ಹಿರಿಬೇರಾಳ, ಹೊನ್ನಾಳ, ಆಂದೋಲ ಈ ಸುತ್ತಮುತ್ತಿನ ಸದ್ಭಕ್ತರಿಗೆ ಏನಪ್ಪಾ ಅಂತಂದ್ರ ಆ ಜಗದೀಶ ಆಗಿರುವಂತ ನಿಂಗಯ್ಯಪ್ಪ, ಜಗನ್ಮಾತೆ ಶಾಂಭವಿ ಅವರೆಲ್ಲರಿಗೂ ಒಳ್ಳೆ ಬುದ್ಧಿ, ಒಳ್ಳೆ ವಿಚಾರಗಳನ್ನು ಕೊಟ್ಟು ಅವರಿಗೆ ನಡು ನುಡಿ ಒಳಗ ಶುದ್ಧನ್ನು ಕಲಿಸಿ ಅವ್ರಿಗೆ ಬೇಡಿದ್ದನ್ನು ಅವರಿಗೆ ವರವನ್ನು ಕೊಟ್ಟು ಭೋಗ ಭಾಗ್ಯಗಳನ್ನು ಕೊಟ್ಟು ಅವ್ರ ಮತಿಗೆ ಮಂಗಲವನ್ನು ಇಟ್ಟು ಆ ಪರಮಾತ್ಮ ಕರುಣಿಸಲಿ ಅಂತ ಆ ಸದ್ಗುರುನಾಥನಲ್ಲಿ ಬೇಡಿ ಆ ಪರಮದಯವಳ ಪರಮೇಶ್ವರ ಪಾರ್ವತಿಯರ ಕೃಪಾಶೀರ್ವಾದ ತಮ್ಮೆಲ್ಲರಿಗೂ ಬಹಳ ದೊಡ್ಡ ಅನುಗ್ರಹ ಆಗಲಿ. ಇವತ್ತು ಸಂಕ್ರಾಂತಿದ ಶುಭ ದಿನ ಅಂತ ತಮ್ಮೆಲ್ಲರಿಗೆ ಆರೈಸಿ ನಮ್ಮ ಮಾತಿಗೆ ಇರಂ ನೀಡ್ತೀವಿ. ಎಲ್ಲರೂ ಪಾದ ಪೂಜೆ ಆದ್ಮೇಲೆ ಪ್ರಸಾದವನ್ನು ಮಾಡಬೇಕು. ಪುಣ್ಯಾತ್ಮರೇ, ಈಗ ಪಾದ ಪೂಜೆ ನಡೀತದ. ಪೂಜೆ ಆಗನ ಎಲ್ಲರೂ ಪ್ರಸಾದ ಮಾಡ್ಕೊಂಡು ಮತ್ತೆ ನಾವು ಆಂದೋಲನಕ್ಕೆ ಹೋಗ್ಬೇಕು. ಸದ್ಭಕ್ತರು ವರ್ಷ ಹಿಂಗ ಬರ್ರಿಯಪ್ಪ. ಯಾಕಂತ ಕೇಳಿದ್ರೆ ಬರಬೇಕು. ನಿಮ್ಗೆ ನಾವು ಕರೆಸೇಬೇಕು ಇದಕ್ಕೆ. ಯಾಕಂದ್ರ ಒಳ್ಳೇದಕ್ಕೆ ಬಹಳ ಒತ್ತಿ ಕರೆಸ್ಬೇಕು. ಕೆಟ್ಟದಕ್ಕೆ ಯಾರು ಕರ್ಸೋದ್ ಬೇಕಾಗಿಲ್ಲ, ತಾನಾಗೆ ಹೋಗ್ತದ. ಈ ಪ್ರಕೃತಿ ನಿಯಮನೇ ಹೆಂಗ ನಿಯಮ ಅದಂದ್ರ ನೀರು ಬಿತ್ತು ಅಂದ್ರೆ ಕೆಳಗೆ ತಾನಾಗೆ ಓಡ್ತದ. ಮ್ಯಾಕ ಏರ್ಲಕ್ ಸಾಧ್ಯನಿಲ್ಲ. ನೀರ್ ಮ್ಯಾಕ ಏರ್ಬೇಕಾದ ಪ್ರಯತ್ನ ಮಾಡಬಾಡ್ಬೇಕಾಗ್ತದ. ಹಂಗಿದ್ ಒಳ್ಳೇದ್ ಹೇಳ್ಬೇಕಾದ ಪ್ರಯತ್ನ ಬಾಳ ಅದ. ಪುಣ್ಯಾತ್ಮರೇ, ಕೆಟ್ಟದ ಕಲ್ಯಕ್ಕೆ ಟೈಮ್ ಇಡಂಗಿಲ್ಲ. ಅದಕ್ಕೆ ಆ ಭಗವಂತ ನಿಂಗಯ್ಯಪ್ಪ ಶಾಂಭವಿ ಏನಂದ್ರ ಎಲ್ಲರಿಗೂ ಕೆಟ್ಟದ್ದನ್ನು ಕೊಡ್ಲಾರ್ದಂಗ ಒಳ್ಳೇದನ್ನೇ ಮಾಡಿ ಆರೈಸ್ಲಿ ಅಂತ ಈ ಶುಭ ಸಂಕ್ರಾಂತಿಯಲ್ಲಿ ಎಲ್ಲರಿಗೂ ಆರೈಸಿ ನಾನು ಮಾತಿಗೆ ಇರಮಿರ್ತೇನೆ. ಓಂ ಶಾಂಭವೆ, ಓಂ ಶಾಂತಿ ಶಾಂತಿ ಶಾಂತಿ. Ada di